ಇದೀಗ ಎರಡನೇ ದಿವಸದ ಕಾರ್ಯಕ್ರಮ. ಪ್ರಪ್ರಥಮವಾಗಿ ಇದೀಗ ತಮ್ಮ ಮುಂದೆ ಕಾಶಿಯ ಪ್ರೌಢಶಾಲೆಯ ಮಕ್ಕಳಿಂದ ಸ್ವಾಗತ ನೃತ್ಯದ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಇದೀಗ ವೇದಿಕೆಯಾಗಿ ಕಾಶಿಯ ಪ್ರೌಢಶಾಲೆಯ ಮಕ್ಕಳಿಂದ ಸ್ವಾಗತ ನೃತ್ಯ. ಧನ್ಯವಾದಗಳು. ಸ್ವಾಗತ ನೃತ್ಯವನ್ನು ನೀಡಿದಂಥ ಕಾಶಿಯ ಪ್ರೌಢಶಾಲೆಗೆ ಮಕ್ಕಳಿಗೆ. राये रे ने केनु
మన భాషే ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ಅಡ್ಡ ವಿದ್ಧೂರನು ತಟ್ಟಪಾರಾದು ತೆಡ್ಡಪ್ಪನು ಯಪಲ ಕೈಸೇರಾವನ ಜುತಿನ ಮಾಗರದ ಮಲ್ಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವನ ಪಾದಪುಡ್ಯನೊಂದು ಈ ಊರುಡು ನಿಲವಂತದು ಒಂದು ಮಾತ ಕಾಪು ರಕ್ಷಣೆ ವಲ್ಪುನ ಚಿತ್ತಿನ ಅಪ್ಪ ಮಂಗಳಾಮೆನ ಪಾದಪುಡ್ಯನೊಂದು ಕಾಶಿಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ನೇತ ನಿರಳ್ಳು ನಡಪನ ಚಿತ್ತಿನ ಅಜಿಪತ್ತ 7ನೇ ವರ್ಷದ ಗೌಜಿಗರ್ಧದಲ್ಲಿ ಬಂದುಲೆ ಕೋಡೆ ಬೊಕ ಇನಿ 2 ದಿನ ನಡಪನ ಚಿತ್ತಿನ ಲೇಸು ಇನಿತ ಲೇಸಿನ ಸುರು ಮಲ್ಪೆರೆ ನಿಗಳ ಮಾತಾಡಲ ಅನೂಕೇನೊಂದು ಇನಿತ ಸಭೆತ ಲೇಸಿಡು ಪಾಲು ಪಡೆಪನ ಚಿತ್ತಿನ ಭಿನ್ನ ನಕಲು ನಮ್ಮನ್ನು ಸೇರೊಂದೇರಿ ಪೊರ್ತುಗು ಸರಿಯಾದ ಈ ಲೇಸಿನ ಸುರುಬಲ್ ತೊಂದುಲ್ಲ ಇಡಿದ ಸಭೆತ ಈ ಲೇಸಿಡು ನಮ್ಮೊಟ್ಟಿಗೆ ಭಿನ್ನರಾದ ಪಾಲು ಪಡೆಪನಕಲು ಭಿನ್ನೇರ ನಕಲ ಒಟ್ಟಿಗೆ ಸಮಾಜದ ಬೇತೆ ಬೇತೆ ಮರ್ಗಿಲಿಡು ನಮ್ಮ ಕಾಶ್ಯ ಹೈಸ್ಕೂಲ್ದ ಶಾಲೆಡು ಕಲ್ತದು ಹಿನಿ ಸಮಾಜಡು ಒಂಜಿ ವ್ಯಕ್ತಿಲಾದು ಶಕ್ತಿಲಾದು ಅಂತಿನ ಚಿತ್ತಿನ ವಿಶೇಷమైన ಒಂಜಿ ಮಾನಾದಿಗಳ ನಡಪನ ಚಿತ್ತಿನ ಪೊರ್ತು ಈ ಚಾವಡಿಡು ನಮ್ಮ ಮಾತ ಕಣ್ಣು ಜಿಂಜಾರವುಲ್ಲ ಇನ್ನಿತ ಈ ಸಭೆತ ಲೇಸಿಡು ನಮಕ್ ಮಾತಿರಗ್ಲ ಆಶೀರ್ವಾದದ ಆಶೀರ್ವಚನನ ಬಿತ್ತೆರಪ್ಪುನ ಚಿತ್ತಿನಾರು ಶ್ರೀ ರಾಮಕೃಷ್ಣ ಮಠ ಮಂಗಳೂರು ನೇತ ಗುರ್ಕಾರ್ಲು ಶ್ರೀ ಶ್ರೀ ಜಿತಕಾಮಾನಂದ ಸ್ವಾಮೀಜಿಲು ಇನ್ನಿತ ದಿನನಕ ಮಾತಿರಗ್ಲ ಆಶೀರ್ವಾದದ ನುಡಿಸೇಸಿನ ಬಿತ್ತೆರೋಲೇರಿ ಅಂಚನೆ ಸಭೆತ ಗುರ್ಕಾರ್ಮೇನು ವಹಿಸೋನಾರು ತಮ್ಮ ಕಾಶಿಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು ಅಂಚನೆ ಕಾಶಿಯ ಹೈಸ್ಕೂಲ್ದ ಮುಖ್ಯೋಪಾಧ್ಯಾಯರಾಯನ ಚಿತ್ತಿನ ಶ್ರೀ ಎವರಿಸ್ಟ್ ಫೆಲಿಕ್ಸ್ ಕ್ರಾಸ್ತಾಮೇರು ಅಂಚನೆ ಮಲ್ಲ ಭಿನ್ನರಾದೆ ನಮ್ಮೊಟ್ಟಿಗೆ ಪಾಲು ಪಡೆಪುನಕುಲು ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುಳಿತ್ಲು ಮಂಗಳೂರು ನೇತ ಗುರ್ಕಾರ್ಲು ಶ್ರೀ ಸೀತಾರಾಮ್ ಎ ನಗರ ವಿಶೇಷ ಪೊಲೀಸ್ ವಿಭಾಗ ಆಯುಕ್ತರ ಕಚೇರಿ ಮಂಗಳೂರು ನೇತ ಪೊಲೀಸ್ ನಿರೀಕ್ಷಕರು ಶ್ರೀ ಗೋಪಾಲಕೃಷ್ಣ ಭಟ್ ವಿವೇಕ್ ಎಲೆಕ್ಟ್ರಿಕಲ್ ನೇತ ಮಾಲಕರು ಶ್ರೀ ಸುಭಾಷ್ ಬಿ ಅಂಚನೆ ಮಂಗಳದೇವಿ ಸೇವಾ ಸಮಿತಿ ಮಂಗಳೂರು ನೇತ ಗುರ್ಕಾರ್ಲು ಅಂಚನೆ ಶ್ರೀ ಗಣೇಶ್ ಪ್ರಸಾದ್ ಮೋಟಾರ್ಸ್ ನೇತ ಮಾಲಕರು ಶ್ರೀ ದಿಲ್ರಾಜ್ ಆಲ್ವಾ ಬೊಕ ಕಾಶಿಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಗುರ್ಕಾರ್ಲು ಶ್ರೀ ಮಾಧವ ಬಂಗೇರ ಕಾರ್ಯಕ್ರಮದ ಸಂಚಾಲಕರು ಶ್ರೀಯುತ ಅನಿಲ್ ಪಿ ವಿ ಅಂಚನೆ ಕಾಶಿಯ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಒತ್ತು ಗುರುಕಾರ್ಲೈನ ಚಿತ್ತಿನ ಪ್ರೊಫೆಸರ್ ಶಿವರಾಮ್ ಶೆಟ್ರು ಮುಗುಲ್ ಮಾತಿರ್ಲ ಇನ್ನಿತ ಸಭೆತ ಲೇಸಿಡಿ ಭಿನ್ನರಾದ ಪಾಲ್ಪಡೆಯರವಲ್ಲೇರಿ ಬಾಮಡು
ಇಡಿತ ದಿನ ಹೆಂಗಲೊಟ್ಟಿಗೆ ನಿಕಲು ಬಿನ್ನೇರಾದು ಪಾಲ್ದಿದ ನೋಡು ಪನ್ಪುನ ಚಿತ್ತಿನ ಹೆಂಗಲ ಮೋಕೆದ ಲೆಪ್ಪುಗು ಕೂಡು ಬೆರೆಸರೆ ಬತ್ತ ಸೇರೊಂದು ಬತ್ತಿನ ಚಿತ್ತಿನ ಮಾತ ಬಿನ್ನೇರ್ ನಕಲು ಮಿತ್ತ ಚಾವಡಿ ಇಡುಲೇರು ಅಂಚನೆ ಈ ಲೇಸನ ಪೊರ್ಲು ಕೊಟ್ಟಾಯರೆ ತಬೊಟ್ಟಿಗೆ ಬತ್ತ ಸೇರಿದು ಜೊತಾಯಿನ ಚಿತ್ತಿನ ನಿಗಲ ಮಾತೇರಲ್ಲ ಮೋಕೆಡು ಇದಕ್ಕೊಂದು ಮೊದಲ ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಬತ್ತಿ ಬಿನ್ನೇರೇನೆ ಬಾಮಿನೋ ನಮ್ಮ ಕರ್ತವ್ಯ ಹಾವಂಜಿ ನಿಲೆಟಿ ಬತ್ತಿ ಬಿನ್ನೇರೇನು ನಮ್ಮ ಈ ಲೇಸಗೆ ಮೋಕೆಡು ಎದುಕೋನೆ ರೆವಲ್ಲ ಈ ಎದುಕೋ ನನ್ನ ಚಿತ್ತಿನ ಕಜ್ಜೋನು ಸುಧಾರ್ಥ ಕೊರಡು ಪಡೆದು ಯಾನೆ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ದ ಭಿನ್ನೈತು ಒಂದು ಲೇಪು ಪಾತ್ರನ್ನು ತುಳುಟು ಎಂಕ್ಲು ಸುರುಮಲ್ತ ಎದುಕೊನ್ನ ಪಾತ್ರನ್ನು ಯಾನ ಕನ್ನಡಡು ಮಲ್ತೊಂದುಲ್ಲೆ. ಎಲ್ರಿಗೂ ಪ್ರೀತಿಪೂರ್ವಕ ಸುಸ್ವಾಗತ. ಕಾಶಿಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವ 2 ದಿವಸಗಳಲ್ಲಿ ನೆರವೇರ್ತಾ ಇದೆ. ಮೊದಲ ದಿನ ನಿನ್ನೆಯ ಕಾರ್ಯಕ್ರಮ ಅದು ಬಹಳ ಅದ್ಧೂರಿಯಿಂದ ಮತ್ತು ಬಹಳ ಮೆರುಗಿನಿಂದ ನಡೆದದ್ದನ್ನು ನಾನು 2ನೇ ದಿವಸ ನೆನಪು ಮಾಡಿಕೊಳ್ತಾ ಇದ್ದೀನಿ. ಈ ಬಗೆಯ ಯಶಸ್ಸನ್ನು ನಿನ್ನೆ ದಿನದ ಕಾರ್ಯಕ್ರಮ ಪಡೆದುಕೊಳ್ಳೋದಕ್ಕೆ ಎಲ್ಲರ ಸಹಕಾರ ಕಾರಣ ಅಂತ ನಾನು ಅಂದುಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯ ದಿನವನ್ನು ನೆನಪು ಮಾಡ್ತಾ ಇದ್ದೀನಿ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಸಮಾಜದ ಅನೇಕ ಕ್ಷೇತ್ರಗಳ ಗಣ್ಯರು ಈ ವೇದಿಕೆಯಲ್ಲಿ ಉಪಸ್ಥಿತರು ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಈಗಾಗಲೇ ಗೆಳೆಯ ಪ್ರಸ್ತಾವ ಮಾಡಿದ ಹಾಗೆಯೇ ಈ ಸಭಾ ಕಾರ್ಯಕ್ರಮ ಆಶೀರ್ವಚನದಿಂದ ಆರಂಭಗೊಳ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ಚಿರಪರಿಚಿತ ಆಗಿರುವಂಥ ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲೇ ಇರುವಂಥ ಮಂಗಳೂರಿನ ಗೌರವಾನ್ವಿತ ಶ್ರೀ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರುವಂಥ ಶ್ರೀ ಜಿತ ಕಾಮಾನಂದ ಸ್ವಾಮೀಜಿಯವರು ಈ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಬಹುಶಃ ಕಾಶಿಯಾ ಹೈಸ್ಕೂಲ್ನ ಶೈಕ್ಷಣಿಕ ಜೀವಂತಿಕೆ ಇರುವಂಥದ್ದು ಅದು ಪಕ್ಕದ ರಾಮಕೃಷ್ಣ ಆಶ್ರಮದ ಕಾರಣದಿಂದಲೇ ಅಂತ ನಾವು ಅಂದುಕೊಂಡಿದ್ದೇವೆ. ಯಾಕಂದರೆ ನಿನ್ನೆ ದಿನ ಕೂಡ ವೇದಿಕೆಯಲ್ಲಿ ಆ ಥರದ ಮಾತು ಬಂತು. ಕಾಶಿಯಾ ಹೈಸ್ಕೂಲ್ನ ವಿದ್ಯಾರ್ಥಿಗಳ ಸಂಖ್ಯೆ ಅದು ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ ಮತ್ತು ಈ ಒಂದು ಆತಂಕದಲ್ಲೇ ಹೈಸ್ಕೂಲು ಎಲ್ಲಿ ಕಣ್ಮರೆಯಾಗುತ್ತೋ ಅನ್ನುವಂಥ ಒಂದು ಮಾತು ನಿನ್ನೆ ದಿನ ವೇದಿಕೆಯಲ್ಲಿ ಬಂತು. ಯಾಕೆ ಈ ಮಾತನ್ನು ನಾನಿಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದರೆ, ಕಾಶಿಯಾ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘ ಈಗಾಗಲೇ ನಾನು ಪ್ರಸ್ತಾವ ಮಾಡಿದ ಹಾಗೆಯೇ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿರುವಂಥದ್ದು ಅದು ಶ್ರೀ ರಾಮಕೃಷ್ಣ ಮಠದ ಒಂದು ಪೋಷಣೆಯಿಂದ. ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ರಾಮಕೃಷ್ಣ ಮಠದಿಂದ ಅವರು ಹೈಸ್ಕೂಲ್ಗೆ ಬಂದು ವಿದ್ಯೆಯನ್ನು ಪಡೀತಾ ಇದ್ದಾರೆ. ಸಮಾಜದ ಬಡ ವರ್ಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳನ್ನು ರಾಮಕೃಷ್ಣ ಮಠ ಆಶ್ರಯವನ್ನು ನೀಡಿದೆ, ಅವರಿಗೆ ವಿದ್ಯೆ ಬುದ್ಧಿಯನ್ನು ನೀಡಿದೆ, ಜೊತೆಗೆ ಅವರ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುವ ನೆಲೆಯಲ್ಲೇ ತಮ್ಮೆಲ್ಲ ಮಕ್ಕಳನ್ನು ಪಕ್ಕದ ಕಾಶಿಯಾ ಹೈಸ್ಕೂಲ್ಗೆ ಕಳುಹಿಸಿಕೊಡ್ತಾ ಇದೆ. ಸೊ ಹಾಗಾಗಿ ನಿರಂತರವಾದಂಥ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡಂಥ ಶ್ರೀ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರುವಂಥ ಶ್ರೀ ಜಿತ ಕಾಮಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡ್ತಾರೆ. ಅವರನ್ನು ನಾನು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಗೌರವಾಧ್ಯಕ್ಷರು ಮತ್ತು ಕಾಶಿಯಾ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ಆಗಿರುವಂಥ ಶ್ರೀ
ಶ್ರೀಮಾನ್ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಅವರು ಅವರನ್ನು ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಮಹನೀಯರು ನಮ್ಮ ನಡುವೆ ಇದ್ದಾರೆ. ಬಹಳ ಮುಖ್ಯವಾಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇರುವವರು ನಗರದ ವಿಶೇಷ ವಿಭಾಗದ ಪೊಲೀಸ್ ನಿರೀಕ್ಷಕರಾಗಿರುವಂಥ ಶ್ರೀ ಗೋಪಾಲಕೃಷ್ಣ ಭಟ್ ಅವರು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಅದು ಕಾನೂನನ್ನು ಬಹಳ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅದು ಹೆಚ್ಚು ಜನಮನ್ನಣೆಯನ್ನು ಪಡ್ಕೊಂಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಬಗೆಯ ಎಚ್ಚರಿಕೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾ ಇರುವಂಥ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಒಟ್ಟು ಕರಾವಳಿಯ ಶಾಂತಿ ಭಂಗ ಆಗದ ರೀತಿಯಲ್ಲಿ ಅದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅದು ಈ ಕಾಲದಲ್ಲಿ ಹೆಚ್ಚು ಜನಮನ್ನಣೆಯನ್ನು ಪಡೆದಿದೆ. ಇಂತಹ ಒಂದು ಇಲಾಖೆಯ ನಗರದ ವಿಶೇಷ ವಿಭಾಗದ ಪೊಲೀಸ್ ನಿರೀಕ್ಷಕರಾಗಿರುವಂಥ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿದೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಸೀತಾರಾಮ ಎ ಇವರು ಕಾಶ್ಯ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಆಗಿದ್ದುಕೊಂಡು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಅನೇಕ ಬಗೆಯ ಕಾರ್ಯಕ್ರಮಗಳ ಮೂಲಕ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಕಾಶ್ಯ ಹೈಸ್ಕೂಲ್ನ ಒಂದು ಜೀವಂತಿಕೆಗೆ ಅವರು ಕಾರಣರಾಗಿದ್ದಾರೆ. ಇವರು ಅನೇಕ ಬಗೆಗಳಲ್ಲಿ ಸಮಾಜದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟಿನ ಅಧ್ಯಕ್ಷರೂ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಸಂಘದ ಕೇಶವ ಎ ಅವರು ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಗಿ ಪಾಲ್ಗೊಳ್ತಾ ಇರುವಂಥವರು ದಿಲ್ರಾಜ್ ಆಳ್ವಾ ಅವರು. ಬಹುಶಃ ಮಂಗಳೂರಿನ ಸುತ್ತಮುತ್ತಲೂ ನಡೆಯುವ ಎಲ್ಲ ಬಗೆಯ ಜನಪರ ಸೇವೆಗಳಲ್ಲಿ, ಜನಪರ ಕೆಲಸಗಳಲ್ಲಿ ತಮ್ಮನ್ನು ತಾವು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಬಹಳ ವಿಶ್ವಾಸದಿಂದ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಲ್ಲಿ ಒಬ್ಬರಾಗಿದ್ದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಮಂಗಳಾದೇವಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೂ ಕೂಡ ನಾನು ಸಂಘದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅತಿಥಿ ನಮ್ಮವರೇ ಆಗಿರುವಂಥ ಶ್ರೀಯುತ ಸುಭಾಸ್ ಅವರು. ಇವರು ಕಾಶ್ಯ ಹೈಸ್ಕೂಲ್ನ ಬಹಳ ಹಳೆಯ ಕಾಲದ ವಿದ್ಯಾರ್ಥಿ. ಆ ಬಳಿಕ ಈ ಸಂಘ ಬೆಳವಣಿಗೆಯನ್ನು ಪಡೆಯುವಾಗ ಅದರ ಒಂದು ನಡಿಗೆಯನ್ನು ಅವರು ಅಧ್ಯಕ್ಷರಾಗಿ ಮುನ್ನಡೆಸಿದವರು ಶ್ರೀ ಸುಭಾಸ್ ಅವರು. ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಅನೇಕ ಬಗೆಯ ಚಟುವಟಿಕೆಗಳ ಮೂಲಕ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಚೈತನ್ಯವನ್ನು ಅವರು ಒದಗಿಸಿಕೊಟ್ಟವರು. ಪಕ್ಕದಲ್ಲೇ ಇರುವಂಥ ವಿವೇಕ್ ಎಲೆಕ್ಟ್ರಿಕಲ್ಸಿನ ಮಾಲಕರಾಗಿ ಕೂಡ ಅವರು ತಮ್ಮ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಕಾರ್ಯಕ್ರಮ ಅದು ಸಭಾ ಕಾರ್ಯಕ್ರಮದಿಂದ ತೊಡಗಿ, ಗುರುವಂದನೆಯಿಂದ ತೊಡಗಿ, ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಅದು ಮೆರಗನ್ನು ಪಡೆಯಿತು. ನಿನ್ನೆಯ ದಿನ ಗುರುವಂದನೆಯಲ್ಲಿ 6 ಮಂದಿ ನಮ್ಮ ಹಿರಿಯ ನಿವೃತ್ತಿ ಪಡೆದಂಥ ಅಧ್ಯಾಪಕರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರನ್ನು ಸನ್ಮಾನಿಸಿ ಅವರ ಸೇವೆಯನ್ನು ನಾವು ನೆನಪು ಮಾಡಿಕೊಂಡೆವು. ಇವತ್ತು ಕೂಡ ನಾವು ಸಮಾಜದ ಬೇರೆ ಬೇರೆ ನೆಲೆಗಳಲ್ಲಿ ಕೆಲಸ ಮಾಡಿದವರು, ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಕಲೆ, ಸಾಹಿತ್ಯ ಮತ್ತು
ಸಂಚಾರ ನಿಯಂತ್ರಣ ಸೇವೆ ಮತ್ತು ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದಂಥ ಮಹನೀಯರನ್ನು ಇವತ್ತು ಕೂಡ ನಾವು ಈ ಸಭೆಗೆ ಬರಮಾಡಿಕೊಂಡಿದ್ದೇವೆ. ಶ್ರೀಮತಿ ವಿಮಲಾಬಾಯಿ ಅವರು ಹಿರಿಯರು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಗುರುತಿನ ಕೆಲವು ಕಾರ್ಯಕ್ರಮಗಳನ್ನು ಅವರು ಹಾಕ್ಕೊಂಡವರು. ಶ್ರೀ ಶೈಲೇಂದ್ರ ವೈ ಸುವರ್ಣ ಇವರು ಹಳೆ ವಿದ್ಯಾರ್ಥಿ ಆಗಿದ್ದಾರೆ ಕಾಶಿ ಹೈಸ್ಕೂಲ್ನ. ಅವರು ಉದ್ಯಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ರಾಷ್ಟ್ರಮಟ್ಟದ ಒಂದು ಛಾಪನ್ನು ಅವರು ಹೊಂದಿದವರು. ಕ್ರೀಡೆಯಲ್ಲಿ ಪ್ರಶಾಂತ್ ಅವರು ನಮ್ಮ ಅಖಿಲ ರಾಜ್ಯ ಮಟ್ಟದಲ್ಲಿ ಕೂಡ ವಿಶೇಷವಾದಂಥ ಕೆಲಸವನ್ನು ಮಾಡಿದವರು. ಕಲೆ ಸಾಹಿತ್ಯದಲ್ಲಿ ಲಕ್ಷ್ಮಣ್ ಕುಮಾರ್ ಮಲ್ಲೂರವರು ಎಲ್ಲರ ಗಮನವನ್ನು ಸೆಳೆದವರು. ಸಂಚಾರ ನಿಯಂತ್ರಣ ಸೇವೆಯಲ್ಲಿ ಜನಜನಿತರಾದವರು ಹಮೀದ್ ಪಾವಳ ಅವರು. ಸಮಾಜ ಸೇವೆಯಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡವರು ಚಂದ್ರಪ್ಪ ಅವರು. ಸೊ ಈ 6 ಮಂದಿಯನ್ನು ನಾವು ವೇದಿಕೆಯ ಮುಂಭಾಗದಲ್ಲಿ ಅವರು ಕೂತಿದ್ದಾರೆ. ನಂತರದ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ನಾವು ಮಾಡ್ತಾಯಿದ್ದೆ. ಅವರು ಈ ಸಂದರ್ಭದಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನು ನೀಡಿದ ಎಲ್ಲ ಕಲಾವಿದರು, ಅದು ಶಾಲಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಂಘದ ಹಳೆಯ ವಿದ್ಯಾರ್ಥಿಗಳಿರ್ಬೋದು. ಯಾಕಂದರೆ ಅವರೆಲ್ಲರೂ ಕೂಡ ವಯಸ್ಸನ್ನು ಮರೆತು ಸಂಗೀತಕ್ಕೆ ಹೆಜ್ಜೆ ಹಾಕಿದ್ದಾರೆ. ಬಹಳ ಲವಲವಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಮೆರವಣಿಗೆ, ನಿನ್ನೆ ಮತ್ತು ಇವತ್ತಿನ ಮೆರವಣಿಗೆಯಲ್ಲಿ ಮುಂಭಾಗದಲ್ಲಿ ಇಡೀ ಮೆರವಣಿಗೆ ಶೋಭೆಯನ್ನು ಕೊಟ್ಟಂಥ NCC ವಿದ್ಯಾರ್ಥಿಗಳನ್ನು ಕೂಡ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ. ಅದರ ಜೊತೆಗೆ ನೃತ್ಯದ ಮೂಲಕ ಎಲ್ಲರನ್ನು ಆಕರ್ಷಿಸಿದಂಥ ಕಲಾವಿದರನ್ನು ಕೂಡ ನಾನು ಇಲ್ಲಿ ನೆನಪು ಮಾಡಿಕೊಳ್ತೇನೆ. ಅದರ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರನ್ನೂ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಈ 2 ದಿವಸದ ಕಾರ್ಯಕ್ರಮಗಳನ್ನು ನಾವು ಜನರ ಕಡೆಗೆ ಕೊಂಡೊಯ್ಯಬೇಕು ಮತ್ತು ಜನರಿಗೆ ಇದರ ತಿಳುವಳಿಕೆ ಬರಬೇಕು ಅನ್ನುವ ನೆಲೆಯಲ್ಲಿ ನಾವು ಮಾಧ್ಯಮ ಮಿತ್ರರ ಜೊತೆಗೆ ನಾವು ಸಂಪರ್ಕ ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯ ಮೂಲಕ. ಆ ಎಲ್ಲ ವಿವರಗಳನ್ನು ಮಾಧ್ಯಮದ ಮೂಲಕ ಪ್ರಸರಣ ಮಾಡಿ ಈ ಕಾರ್ಯಕ್ರಮವನ್ನು ಅವರು ಹೆಚ್ಚು ಜನಪ್ರಿಯಗೊಳಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿ ಅವರನ್ನು ನಾನು ಸ್ವಾಗತ ಮಾಡ್ತಾಯಿದ್ದೇನೆ. ಸೊ ಹೀಗೆ 2 ದಿವಸಗಳ ಕಾರ್ಯಕ್ರಮ ಅದು ಸಂಪನ್ನಗೊಳ್ಳುವುದಕ್ಕೆ ಅದರ ಹಿಂದೆ ಸಾಕಷ್ಟು ಮನಸ್ಸುಗಳು, ಸಾಕಷ್ಟು ಕೈ ಕಾಲುಗಳು, ಸಾಕಷ್ಟು ಹೃದಯಗಳು, ಸಾಕಷ್ಟು ದೇಹಗಳು ಕೆಲಸ ಮಾಡಿವೆ. ಸೊ ಅವರೆಲ್ಲರನ್ನೂ ಕೂಡ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕಾರ ನೀಡಿದ ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಿದ್ದೇನೆ. ಎಲ್ಲಾದರೂ ಹೆಸರುಗಳು ಮರೆಯಾದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ನನ್ನ ಸ್ವಾಗತದ ಮಾತುಗಳನ್ನು ನಿಲುಗಡೆಗೊಳಿಸ್ತಾ ಇದ್ದೀನಿ. ನಮಸ್ಕಾರ. ಸೊಲ್ವೆಲು ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ ಮೇರೆಗೆ ಮೊದಲೇ ಚಾವಡಿಡೆ ಮಾತ ಬಿನ್ನೇರೇನು ನಮ್ಮ ಹಿದುಕೊನಿಯ ಐತ ಒಟ್ಟಿಗೆ ನಮ್ಮ ಪದುಕೇರ್ನಕ್ಕೂ ನಮ್ಮ ಚಾವಡಿಡುಲ್ಲೇರಿ ಅಚಾದೆ ಚಾವಡಿದ ಕಟ್ಟಬಟ್ಟ ಅಗ್ಲೆಗ್ಲ ತಿಕ್ಕೋಡು ಆಯ್ತು ನಮ್ಮ ಅಧ್ಯಕ್ಷರುಲ್ಲೇರು ಶ್ರೀಯುತ ಮಾಧವ ಬಂಗೇರ ಅರೆಲ್ಲ ನಮ್ಮ ಮಾತಿನ ಪರವಾದ ಮೋಕೆಡು ಹಿದುಕೊಂದೊಂದಲ್ಲ ಮೇರೆಗೆ ಸ್ಟೀವನ್ ರೋಡ್ರಿಗಸ್ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಪದುಕೇರ್ನಕ್ಲೆಗೆ ಶಾಲೆ ಪೊದೆತ್ತದೆ ಈ ಲೇಸುಗಾಕ್ಲೇನ ಮೋಕೆಡು ಹಿದುಕೊಂಡು ಅಜರೆ ಕಡುಜಿ ನಮ್ಮ ಉಪಾಧ್ಯಕ್ಷರು ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ ಅರೆ ಮಾತೆಲ್ಲ ಮೋಕೆಡು ಹಿಡ್ಕೊಂಡಿರು ಅರೆಲ್ಲ ಮೋಕೆಡು ಹಿಡ್ಕೊಂಡೊಂದಿಲ್ಲ ಅರೆ ಯಾನೆ ನಗರ ವಿಶೇಷ ವಿಭಾಗ ಪೊಲೀಸ್ ಆಯುಕ್ತರ ಕಚೇರಿ ನಿತ ಪೊಲೀಸ್ ನಿರೀಕ್ಷಕ ಶ್ರೀಯುತ ಗೋಪಾಲಕೃಷ್ಣ ಭಟ್ರು ಅಂಜನೆ ಪರಂ ಪೂಜ್ಯ ಜಿತಕಾಮಾನಂದ ಸ್ವಾಮೀಜಿಲಿಡ ಅಂಚನೆ ಮಾತ ಚಾವಡಿದ ಬಿನ್ನೇರ್ನಗಳು ಒಟ್ಟು ಕೈ ಸೇರಾದು ಈ ಕಂಚಿದ ಸಾನಾದಿಗದ ನಿನ್ನೆ ಅರ್ಲಾದು ಇನಿತ ಈ ಒಂಜಿ ಸಮಾರೋಪದ ಲೇಸನು ಎಂಗ್ಲಿಗೆ ತೊಡರು ಅರಲ್ತದು ಉದೀಪನ ಮಲ್ತುಕೊರಡು ಪಂದು ಭಿನ್ನೈತೊಂದುಲ್ಲ ಅಲ್ಲದ ಒಂಜಿ ಪದ ಉಂಡು ಆ ಪದದ ಓರುಟು ಈ ದೀಪನ ಅರ್ಲಾದು ದೀಪನ ಅರ್ಲಾವ
ಶಾಲೆದ ಜೋಕ್ಲಿಗೆ ಸ್ವಲ್ಪ ಸುಂದಾಯ್ತ ಮಲ್ತೊಂದು ತುಡರು ಅರ್ಲಾದು ಈ ಲೇಸನ ಹೊದಿಪನ ಮಲ್ತುಕೋನ ಚಿತ್ತಿನ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅಂಚರೆ ಚಾವಡಿದ ಮೊದ ಮಾತ ಬಿನ್ನಿರೆಗೆ ಸೋಲೈತದು ಸೊಲ್ಮೇನ ಸಂದಾಯ್ತ ಮಲ್ತೊಂದು ಮೊದಲ ನನ್ನ ಎಕಡೆ ಪಂಡ ಸಮಾಜದ ಬೇತೆ ಬೇತೆ ಮರ್ಗಿಲಿಡು ಸಾಧನೆ ಮಲ್ತಿನ ಚಿತ್ತಿನ ಸಾಧಕೇರ್ನಕ್ಲೇನು ಇನಿ ಲತ್ತದು ತೂಂಕುದು ಅಕಲ್ನ ಸಾಧನೆನ ಗೇನಾಗ ದೇತನೊಂದು ಈ ಪುರ್ತದ ಚಾವಡಿದ ಮರ್ಯಾದಿನ ಅಕ್ಲೆಗೆ ಸಂದಾಯ್ತ ಮಲ್ಪುನ ಚಿತ್ತಿನ ಪುರ್ತು ಆಜ್ ಜನ ವಿಶೇಷమైన ಚಿತ್ತಿನ ವ್ಯಕ್ತಿನಕುಲು ಅಕಲ್ನ ಕ್ಷೇತ್ರದ ಅಕುಲಕುಲು ಸಾಧನೆ ಮಲ್ತೊಂದು ಬತ್ತಿನಕುಲು ಇಡಿತ ಇವಜಿ ಮಾನಾದಿಗೆ ಅಕುಲು ಅರ್ಹ ವ್ಯಕ್ತಿನಕುಲು ಆಜಿ ಜನಟ್ ಒರಿಯೊರಿಯನೆ ಲೆತ್ತದು ಅಕಲ ಮಾನಾದಿಗದ ಓಲೆನು ಒರಿಯೊರಿಯನ ಲೆತ್ತದು ಕುಲ್ಲಾದ ಅಕಲ ಮಾನಾದಿಗದ ಓಲೆನು ಓದುದು ಅಕೇರಿಗಾನಗ ಚಾವಡಿದ ಮಾತ ಬಿನ್ನಕಲ ಒಟ್ಟು ಕೈ ಸೇರಾದು ಅಕ್ಲೆಗೆ ಮಾನಾದಿಗೆನೆ ನಡಪುರದು ಕೊರಡು ಸುರೂತ ಮಾನಾದಿಗೆದ ದೆತೊನ್ನ ಚಿತ್ತಿನಾರೆ ಅವೇತೋ ಜೋಕುಲೆಗೆ ಬರವು ಸರವು ಕಲ್ಪಾವುನ ಚಿತ್ತಿನ ಸಮಾಜದ ಒಜಿ ಅದ್ಭುತమైన ಚಿತ್ತಿನ ಶಕ್ತಿಲಿನ ಕೊರ್ಪುನ ಚಿತ್ತಿನ ಕೈ ಅವು ಶಿಕ್ಷಕಿಯಾದ ಆನ ಸೇವೆನ ಆರೆ ಮಲ್ತೊಂದು ಬೈದಿನಾರು ಅವೇತೋ ಜೋಕ್ಲೆಗೆ ಕಲ್ಪಾಯಿನಾರು ನವ ಕಾಶ್ಯ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘದ ನಿಲಟಿನಿ ಅನ್ನ ಒಂಜಿ ಅರೆಗೆ ಒಂಜಿ ಮಾನಾದಿಗೆ ಆ ಒಂದುಂಡು ಶ್ರೋತ ಶಿವರಾಮ್ ಶೆಟ್ರೆ ಓದೋಡು ಮನದು ಯಾನಲ್ಡ ಭಿನ್ನೈತೊಂದುಲ್ಲ ಚಿತ್ರದ ಸಾಧಕಿ ಶ್ರೀಮತಿ ವಿಮಲಾಬಾಯಿ ತಮ್ಮ ಚಾವಡಿ ತಬ್ಬ ಮಾಡುಲೇರಿ ತನ್ನ ಮಾನಾದಿಗೆದ ಓಲೆನೆ ಪ್ರೊಫೆಸರ್ ಶಿವರಾಮ್ ಶೆಟ್ರ್ ಮೇರೆ ಓದೋಡು ಮನದು ಭಿನ್ನೈತೊಂದುಲ್ಲ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಚಪ್ಪು ಮಂಗಳೂರು ಶ್ರೀಮತಿ ವಿಮಲಾಬಾಯಿ ಇವರು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಆಗಿದ್ದುಕೊಂಡು ಯಶಸ್ವಿ ಅಧ್ಯಾಪಕಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಗೈದ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. 1939ರಲ್ಲಿ ಶ್ರೀ ಮಣೇಲ್ ವಾಸುದೇವ ನಾಯಕ್ ಮತ್ತು ಶ್ರೀಮತಿ ದುರ್ಗಮ್ಮ ದಂಪತಿಗಳ ಸುಪುತ್ರಿಯಾಗಿ ಜಪ್ಪುವಲ್ಲಿ ತಾವು ಜನಿಸಿದವರು. ಶ್ರೀಮತಿ ವಿಮಲಾಬಾಯಿ ತಂದೆ ತಾಯಿಗಳ ಮೆಚ್ಚಿನ ಮಗಳಾಗಿ ಮನೆಗೆ ಬೆಳಕಾಗಿ ಅವರು ಬೆಳಗಿದವರು. ತಮ್ಮ ಪ್ರೌಢ ಶಿಕ್ಷಣವನ್ನು ಕಾಶ್ಯ ಹೈಸ್ಕೂಲ್ನಲ್ಲಿ ಪಡೆದರು. ಮುಂದೆ ಶಿಕ್ಷಕರ ವೃತ್ತಿ ತರಬೇತಿಯಾದ TSLCಯನ್ನು ಸೈಂಟ್ ಆ್ಯನ್ಸ್ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ಪಡೆದರು. ಅದರ ಜೊತೆಗೆ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಅವರು ತೇರ್ಗಡೆಯಾದರು. ನಂತರ 1960ರಲ್ಲಿ ಹಿಂದಿ ಪ್ರವೇಶಿಕವನ್ನು ಪಾಸಾದರು. 1972ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ BA ಪದವಿಯನ್ನು ಮತ್ತು 1981ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ B.Ed ಪದವಿಯನ್ನು ಅವರು ಪಡೆದರು. ತಾವು ಕಲಿತ ವಿದ್ಯೆಯನ್ನು ನಾಳಿನ ಪ್ರಜೆಗಳಾದ ಮಕ್ಕಳಿಗೆ ನೀಡುವ ಹಂಬಲದೊಂದಿಗೆ ಅಧ್ಯಾಪನ ವೃತ್ತಿಯನ್ನು ಆರಿಸಿಕೊಂಡ ಆದರಣೀಯರು. ವಿದ್ಯೆ ಎಂಬುದು ಯಾರಿಂದಲೂ ಕದಿಯಲಾರದ ದಿವ್ಯ ಸಂಪತ್ತು. ಈ ಸಂಪತ್ತನ್ನು 1960ರಿಂದ 2008ರವರೆಗೆ ಸತತವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಧಾರೆ ಎರೆದು ಅವರನ್ನು ದೇಶಕ್ಕೆ ಸತ್ಪ್ರಜೆಗಳನ್ನಾಗಿ ಕಾಣಿಕೆ ನೀಡುವಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ವಿನಿಯೋಗಿಸಿದ ಮಾದರಿ ವ್ಯಕ್ತಿತ್ವ ಶ್ರೀಮತಿ ವಿಮಲಾಬಾಯಿ ಅವರದ್ದು. 1960ರಿಂದ 1983ರವರೆಗೆ ಮಂಗಳೂರಿನ ಉರುವ ಕೆನರಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ 1983ರಿಂದ 1993ರವರೆಗೆ ಕೆನರಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಹಾಯಕ ಮುಖ್ಯ ಶಿಕ್ಷಕಿಯಾಗಿ 1993ರಲ್ಲಿ ಪದೋನ್ನತಿಯನ್ನು ಹೊಂದಿ 1997ರವರೆಗೆ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದವರು. 1998ರಿಂದ 2005ರವರೆಗೆ AJ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿ ಸಂಸ್ಥೆಯ ಬೆಳವಣಿಗೆಗೆ ಕಾರಣರಾದವರು. 2006ರಿಂದ 2007ರವರೆಗೆ ಮಂಗಳೂರಿನ ಮಾತಾ ಅಮೃತಾನಂದಮಯಿ ಶಾಲೆಯ ಆಡಳಿತಾಧಿಕಾರಿಯಾಗಿ ಮತ್ತೆ
2007-2008 ನಡುವೆ ದಾವಣಗೆರೆಯ ಮಾತಾ ಅಮೃತಾನಂದಮಯಿ CBSE ಶಾಲೆಯ ಪ್ರಾಂಶುಪಾಲರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇವಲ ಪುಸ್ತಕದಲ್ಲಿರುವುದು ಜ್ಞಾನವಲ್ಲ ಎಂಬುದನ್ನು ಅರಿತಿದ್ದ ವಿಮಲಾಬಾಯಿಯವರು ಕೈಯಾಡಿಸಿದ ಕ್ಷೇತ್ರಗಳು ಹಲವು. ನಾಟಕಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗೆ ಪಾತ್ರರಾದವರು, BASS ಶಿಬಿರದ ಯಶಸ್ವಿ ಸಂಘಟಕರು, NCC ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು, 20 ವರ್ಷಗಳ ಕಾಲ ಅಥ್ಲೆಟಿಕ್ ಕೋಚ್ ಆಗಿ ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟೆನಿಕಾಯ್ಟ್, ಬ್ಯಾಡ್ಮಿಂಟನ್, ಶಟಲ್ ತರಬೇತಿ ನೀಡಿ ಹಲವಾರು ಕ್ರೀಡಾಳುಗಳನ್ನು ಈ ನೆಲಕ್ಕೆ ಕೊಟ್ಟವರು. ತಮ್ಮಿಂದ ತರಬೇತಿ ಪಡೆದು ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಹಲವು ಕ್ರೀಡಾಳುಗಳು ಹಲವು ಪದಕಗಳನ್ನು ಪಡೆದಿರುವುದು ನಾವೆಲ್ಲ ಸಂತಸ ಪಡುವಂಥ ವಿಷಯ. ಅವರ ಸೇವಾವಧಿಯಲ್ಲಿ 3 ವರ್ಷಗಳಲ್ಲಿ ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ SSLCಯಲ್ಲಿ ಪ್ರಥಮ ರ್ಯಾಂಕ್ ಬಂದಿರುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ಮಾತ್ರ ಅಲ್ಲ, ಅವರ ಸಾಧನೆಗೆ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹೀಗೆ ಶಿಕ್ಷಕಿಯಾಗಿ, ಮುಖ್ಯ ಶಿಕ್ಷಕಿಯಾಗಿ, ಕ್ರೀಡಾ ತರಬೇತುದಾರರಾಗಿ ಸುಮಾರು 48 ವರ್ಷಗಳ ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಬದುಕಿನ ಭವಿಷ್ಯವನ್ನು ಭದ್ರಗೊಳಿಸಲು ಕಾರಣರಾಗಿ ಪ್ರಸ್ತುತ ಶಿಕ್ಷಣ ವೃತ್ತಿಯಲ್ಲಿ ಇರುವವರಿಗೆ ಮಾದರಿಯಾಗಿರುವಂಥ ಅವರ ಬದುಕನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇವೆ. ಇದು ಎಲ್ರಿಗೂ ಪ್ರೇರಕ ಶಕ್ತಿಯಾಗಲಿ ಅಂತ ಹೇಳಿ ನಾವು ಬಯಸ್ತೇವೆ. ವಿಮಲಾಬಾಯಿಯವರ ಮುಂದಿನ ಜೀವನ ಅದು ಸುಖಮಯವಾಗಲಿ, ಆಯುರಾರೋಗ್ಯ ಭಾಗ್ಯಾದಿಗಳು ಅವರಿಗೆ ಒದಗಿ ಬರಲಿ, ಇನ್ನಷ್ಟು ಸಾಧನೆಗಳನ್ನು ಮಾಡುವಂಥ ಶಕ್ತಿ ಅವರಲ್ಲಿ ತುಂಬಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಸಮರ್ಪಿಸಲು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಹೆಮ್ಮೆಯನ್ನು ಪಡೀತಾ ಇದೆ. ಸೊ ಶುಭಾಶಯಗಳೊಂದಿಗೆ ಅವರ ಎಲ್ಲ ಸಾಧನೆಗಳನ್ನು ನೆನಪಿಸಿಕೊಳ್ಳುತ್ತಾ ಅವರಿಗೆ ಈ ಸನ್ಮಾನವನ್ನು ಹಳೆ ವಿದ್ಯಾರ್ಥಿ ಸಂಘ ನೀಡ್ತಾ ಇದೆ. ಬಂದರೆ ಇದು ಶ್ರೀಮತಿ ವಿಮಲಾಬಾಯಿ ಮೇರ್ನ ಮಾನಾದಿಗೆ ದವೋಲೆ ಅಜನೆ ಕುಡುಂಜಿ ಮಾನಾದಿಗೆ ತೆತ್ತೊಂದು ಚಿತ್ತಿನಾರು ಅವು ಉದ್ಯಮ ಕ್ಷೇತ್ರ ಅದಪ್ಪು, ಧಾರ್ಮಿಕ ಕ್ಷೇತ್ರ ಅದಪ್ಪು, ಶೈಕ್ಷಣಿಕ ಕ್ಷೇತ್ರ ಅದಪ್ಪು ನಿಟ್ಟ ಮಾತಿಡ್ಲ ತನ್ನನ್ನು ತಾನು ತೊಡಗಿಸಿ ನೆಚ್ಚಿತ್ತಿನ ವ್ಯಕ್ತಿ ತಂದೆ ಪ್ರತಿ ವರ್ಷ ಕಲ್ಪು ನಚ್ಚಿತ್ತಿನ ಜೋಕುಲಿ ಏರುಲ್ಯರ ಅಕಲ ಕಲ್ಪಾಟಿಗೆ ಬೆರಿಬಲ ಕೊರ್ಪು ನಚ್ಚಿತ್ತಿನ ವ್ಯಕ್ತಿ ತನ್ನ ಜಾತೆ ಪನವನು ಐಕಂದೆ ದೀದೆ ಅವೇನೆ ಅಕ್ಲೇನೆ ಬರವು ಕಲ್ಪನ ಜೋಕ್ಲೆ ಗುಜಿ ಬಲ ಕೊರ್ಪು ನಚ್ಚಿತ್ತಿನ ವ್ಯಕ್ತಿ ಶ್ರೀಯುತ ಶೈಲೇಂದ್ರ ಸುವರ್ಣ SRR ಮಸಾಲ ನೇತ ಮಾಲಕೇರಿ, ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ನೇತ ಅಧ್ಯಕ್ಷರು ಶ್ರೀಯುತ ಶೈಲೇಂದ್ರ ಸುವರ್ಣ ದೇದಿದೆ ಮಿತ್ತ ಚಾವಡಿಗೆ ಬತ್ತದ ಮಾನಾದಿಗೆದ ಓಲೆಡೆ ಆರು ಓಲಗಾವಡು ಪಡೆದು ಭಿನ್ನ ಶ್ರೀಯುತ ಶೈಲೇಂದ್ರ ಸುವರ್ಣ ಮೇದ ಮನಾದಿಗೆದ ಓಲಿನ ಶ್ರೀಯುತ ಸ್ಟೀವನ್ ರೋಡ್ರಿಗಸ್ ಮೇರೆ ಓದುಡು ಪಡೆದು ಭಿನ್ನಯ ಕಾಶ್ಯ ಹೈಸ್ಕೂಲ್ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು. ಶ್ರೀ ಶೈಲೇಂದ್ರ ಸುವರ್ಣ ಸಮಾಜ ಸೇವಕರು, ಕೈಗಾರೋದ್ಯಮಿ, ವಿದ್ಯಾಪೋಷಕರು, ಕಾಶ್ಯ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರುವ ತಮಗೆ ಉದ್ಯಮ ಕ್ಷೇತ್ರ ಮತ್ತು ಸಮಾಜ ಸೇವೆಯಲ್ಲಿ ಸಲ್ಲಿಸಿದ ಅಮೂಲ್ಯ ಸೇವೆಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ಮಾನ್ಯರೇ, ಅಪಾರ ಹರ್ಷ ಹಾಗೂ ಗೌರವದೊಂದಿಗೆ ಈ ಸನ್ಮಾನ ಪತ್ರವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. 1951 ಸೆಪ್ಟೆಂಬರ್ 4ರಂದು ಮುಲ್ಕಿಯಲ್ಲಿ ಶ್ರೀ ಯಲ್ಲಪ್ಪ ಸುವರ್ಣ ಮತ್ತು ಶ್ರೀಮತಿ ಲೀಲಾವತಿ ಸುವರ್ಣ ದಂಪತಿಗಳ 4 ಮಕ್ಕಳಲ್ಲಿ ದ್ವಿತೀಯ ಪುತ್ರನಾಗಿ ಜನಿಸಿದ್ದೀರಿ. ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಕುಟುಂಬವನ್ನು ಪೋಷಿಸಲು ಬಾಲ್ಯದಲ್ಲೇ ಹಸು ಹಾಗೂ ಮೇಕೆಗಳನ್ನು ಸಾಕಿ ಹಾಲು ಕರೆದು ಮನೆಗೆ ಹಂಚುವಂತಹ ತಮ್ಮ ಟೈರ್ ರಿಸೋಲಿಂಗ್ನಂತಹ ಕಠಿಣ ಪರಿಶ್ರಮದ ಕೆಲಸವನ್ನು ಮಾಡಿದ್ದೀರಿ. ಕಷ್ಟಗಳ ನಡುವೆಯೂ ತಮ್ಮ ಪ್ರೌಢ ಶಿಕ್ಷಣವನ್ನು ಕಾಶ್ಯ ಹೈಸ್ಕೂಲಿನಲ್ಲಿ ಮುಗಿಸಿ ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ PUC ಅಧ್ಯಯನ ಮುಗಿಸಿದ್ದೀರಿ. ತಂದೆಯನ್ನು ಕಿರಿಯ ವಯಸ್ಸಿನಲ್ಲೇ ಕಳೆದುಕೊಂಡು ತೀರುವ ಆರ್ಥಿಕ ಕಷ್ಟಗಳೊಂದಿಗೆ ಜೀವನ ಆರಂಭಿಸಿದ ನೀವು ಶ್ರಮ, ಸಂಕಲ್ಪ ಮತ್ತು ಆತ್ಮವಿಶ್ವಾಸದ ಮೂಲಕ ಯಶಸ್ವಿ ಕೈಗಾರೋದ್ಯಮಿಯಾಗಿ ರೂಪುಗೊಂಡು ಅನೇಕ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವುದು ಸಮಾಜಕ್ಕೆ ಮಹತ್ತರ ಕೊಡುಗೆಯಾಗಿದೆ. 2,000 ರೂಪಾಯಿಗಳ ಸಣ್ಣ ಹೂಡಿಕೆಯಿಂದ ಆರಂಭಗೊಂಡ ನಿಮ್ಮ ಉದ್ಯಮ ಯಾತ್ರೆ ಇಂದು
ಶೈಲೇಂದ್ರ ರಿಷಿರಾಜ್ ಇಂಡಸ್ಟ್ರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಬೃಹತ್ ಸಂಸ್ಥೆಯಾಗಿ ವಿಕಸನಗೊಂಡಿದ್ದು ನೇರವಾಗಿ 150ಕ್ಕೂ ಹೆಚ್ಚು ಜನರಿಗೆ ಹಾಗೂ ಪರೋಕ್ಷವಾಗಿ ಸುಮಾರು 500 ಜನರಿಗೆ ಉದ್ಯೋಗ ನೀಡುತ್ತಿರುವುದು ನಿಮ್ಮ ದೂರದೃಷ್ಟಿ ಮತ್ತು ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ. 4 ರಾಜ್ಯಗಳಲ್ಲಿ ವ್ಯಾಪಾರ ವಿಸ್ತರಣೆ ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಸಾಧಿಸಿರುವುದು ನಮ್ಮೆಲ್ಲರ ಗೌರವದ ವಿಷಯವಾಗಿದೆ. ವ್ಯಾಪಾರ ಯಶಸ್ಸಿನ ಜೊತೆಗೆ ಶಿಕ್ಷಣ ಮತ್ತು ಸಮಾಜ ಸೇವೆಗೆ ನಿಮ್ಮ ಕೊಡುಗೆ ಅಮೂಲ್ಯವಾಗಿದೆ. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಮತ್ತು ಮುಲ್ಕಿ ಯಲ್ಲಪ್ಪ ಸುವರ್ಣ ಲೀಲಾವತಿ ಸುವರ್ಣ ಫೌಂಡೇಶನ್ ಮೂಲಕ ವರ್ಷಂಪ್ರತಿ ಲಕ್ಷಾಂತರ ರೂಪಾಯಿ ನೆರವನ್ನು ನೀಡಿ ಸುಮಾರು 500ಕ್ಕೂ ಹೆಚ್ಚು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ತಂದಿರುವ ನಿಮ್ಮ ಸೇವೆ ಶ್ಲಾಘನೀಯವಾಗಿದೆ. ಕಾಶಿ ಹೈಸ್ಕೂಲ್ ವಿದ್ಯಾರ್ಥಿ ಸಂಘದ ಸ್ಥಾಪನೆಯ ದಿನದಿಂದ ಹಿಂದಿನ ದಿನದವರೆಗೆ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೂ ಪೋಷಕರಾಗಿ ಸಂಘದ ಬೆಳವಣಿಗೆಗೆ ಬೆನ್ನು ಬಿಲ್ಲಂತೆ ಆಧರಿಸಿ ಕಾರ್ಯನಿರ್ವಹಿಸುವಿರಿ. ಕೈಗಾರಿಕಾ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗಳು ರಾಷ್ಟ್ರ ಮಟ್ಟದಲ್ಲಿ ಗೌರವಕ್ಕೆ ಪಾತ್ರವಾಗಿದೆ. ಉದ್ಯೋಗ ರತ್ನ ಪ್ರಶಸ್ತಿ ಇಂಡಿಯನ್ ಎಕಾನಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಅಸೋಸಿಯೇಷನ್ ನವದೆಹಲಿ 2005, ಕೌನ್ಸಿಲ್ ಆಫ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ 2016, ಇಂಡಸ್ಟ್ರಿ ಔಟ್ಲುಕ್ ಅವಾರ್ಡ್ 2023 ಟಾಪ್ 10 ಕೈಗಾರಿಕೆಗಳ ಪೈಕಿ ಒಂದಾಗಿ ಆಯ್ಕೆಯಾಗಿರುವುದು ನಿಮ್ಮ ಸಾಧನೆಯ ಕಿರೀಟಕ್ಕೆ ಹೊನ್ನಗರಿಯಾಗಿದೆ. ಕುಟುಂಬ ಜೀವನದಲ್ಲೂ ಆದರ್ಶ ಸಂಸಾರ, ಪತ್ನಿ ವಿಶಾಲಾಕ್ಷಿ, ಪುತ್ರ ಋಷಿಕೇಶ್ ಮುಂಬೈ ಮತ್ತು ರಜನೀಶ ಮಂಗಳೂರು ಅವರೊಂದಿಗೆ 4 ಮೊಮ್ಮಕ್ಕಳ ಸಂತೋಷಭರಿತ ಕುಟುಂಬವನ್ನು ಹೊಂದಿದ್ದೀರಿ. ಪುತ್ರರು ಕುಟುಂಬ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಬಾಲ್ಯದ ಬಡತನದಿಂದ ಕೈಗಾರಿಕಾ ಯಶಸ್ಸಿನ ಶಿಖರದವರೆಗೆ ನಿಮ್ಮ ಜೀವನ ಪಯಣವು ಶ್ರಮ, ದೃಢ ಸಂಕಲ್ಪ, ನೈತಿಕತೆ ಮತ್ತು ಸಮಾಜ ನಿಷ್ಠೆಯ ಜೀವಂತ ಉದಾಹರಣೆಯಾಗಿದೆ. ನಿಮ್ಮ ಅಪೂರ್ವ ಸಾಧನೆಗಳು ಮತ್ತು ಸಮಾಜಮುಖಿ ಸೇವೆಯನ್ನು ಗೌರವಿಸಿ ಈ ಸನ್ಮಾನ ನೀಡಲು ಕಾಶಿ ಹೈಸ್ಕೂಲ್ ವಿದ್ಯಾರ್ಥಿ ಸಂಘ ಹೆಮ್ಮೆ ಪಡುತ್ತಿದೆ. ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಗೌರವವನ್ನು ಅರ್ಪಿಸುತ್ತೇವೆ. ನಿಮ್ಮ ಜೀವನಯಾನವು ಮುಂದಿನ ತಲೆಮಾರಿಗೆ ಪ್ರೇರಣೆಯ ದಾರಿ ದೀಪವಾಗಿ ಸದಾ ಬೆಳಕುತ್ತಿರಲಿ ಎಂದು ಹಾರೈಸುತ್ತೇವೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಶಿ ಹೈಸ್ಕೂಲ್ ವಿದ್ಯಾರ್ಥಿ ಸಂಘ ಜೆಪ್ಪು ಮಂಗಳೂರು. ದಿನಾಂಕ 25 ಜನವರಿ 1, 2026 2026. ಸ್ಟೀವನ್ ರೋಡ್ರಿಗಸ್ ಮೇರೆಗೆ ಇದು ಶ್ರೀ ಶೈಲೇಂದ್ರ ಸುವರ್ಣ ಮನಾದಿಗೆದ ವಲಯನ ಕುಡಂಜಿ ಮನಾದಿಗೆ ಜೊತೆ ಚಿತ್ತಿನಾರಿ ರಂಗಭೂಮಿ ಬೊಕ ಚಲನಚಿತ್ರ ರಂಗೋಡು ಎಡೇನ ಬೆನ್ನಿ ಬೆನ್ನೊಂದು ಇನಿ ಈಗಲ ಮಾತೇನಲ್ಲ ಗುರು ಸಮಾನ ರಾಯನ ಚಿತ್ರಶ್ರೀಯುತ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮೇರನ್ನು ಜೋರ್ದ ಕೈ ತಾಟಿದ ಹೊರಟು ಮಿತ್ತ ಚಾವಡಿಗೆ ಎದುಕೊಂದೊಂದಿಲ್ಲ ಬುಳ್ಳಿ ಪರದೆಡೆ ಅಭಿನಯ ಮಲ್ಪು ನಡೆಮಟ್ಟ ಎತ್ತದನ್ನು ಶ್ರೀಯುತ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮೇರೆ ಮನಾದಿಗೆದ ಜಿಡ್ಡೆಡೆ ಓಲಗಾವಡು ಅರ್ನ ಮನಾದಿಗೆದ ಓಲಿನ ಓದಿರಲೇರು ಪ್ರಕಾಶ್ ಓನಿಕೆರೆ. ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು ಶ್ರೀ ಲಕ್ಷ್ಮಣ್ ಕುಮಾರ್ ಮಲ್ಲೂರು ದಕ್ಷಿಣ ಕನ್ನಡ ಹಿರಿಯ ರಂಗಕರ್ಮಿ ನಟ ರಂಗಭೂಮಿಗೆ ಸಲ್ಲಿಸಿದ ಕಲಾ ಸೇವೆಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವವನ್ನು ನೀಡುವ ಸನ್ಮಾನ ಪತ್ರ. ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮಂಗಳೂರಿನ ಒಬ್ಬ ಹಿರಿಯ ಪ್ರತಿಭಾವಂತ, ಅದರಲ್ಲೂ ತುಳು ರಂಗಭೂಮಿಯ ಅನುಭವಿ ಕಲಾವಿದ. ಅವರು ಅನುಭವಿಸಿದ ತುಳು ನಾಟಕಗಳು ಎಣಿಕೆಗೆ ಮೀರಿದವುಗಳು. 1000ಕ್ಕೂ ಮಿಕ್ಕಿರುವ ಅವರ ಅಭಿನಯದ ಪ್ರದರ್ಶನಗಳು. ಮಂಗಳೂರು ಸಮೀಪದ ಒಂದು ಪುಟ್ಟ ಊರು ಮಲ್ಲೂರು. ಇದೇ ಇವರ ಹುಟ್ಟೂರು. ತಂದೆ ದಿವಂಗತ ದೆಮ್ಮಲ್ಲೆ ಐತಪ್ಪ ಕೊಟ್ಟಾರಿ ಹಾಗೂ ತಾಯಿ ಗುಲಾಬಿಯವರ ಮುದ್ದಿನ ಮಗ. ನಾಟಕದ ಬಗ್ಗೆ ಅತೀ ಪ್ರೀತಿ. ಆ ಪ್ರೀತಿ ತನ್ನ 10ನೇ ವರ್ಷದಲ್ಲೇ ರಂಗಪ್ರವೇಶ ಮಾಡಿಸಿತ್ತು. ಆಗ ಮಲ್ಲೂರವರಿಗೆ ಕಲಿಯುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಉಗ್ಗಪ್ಪ ರೈಗಳೇ ರಂಗದ ಮೊದಲ ಗುರು. ಅಂದು ಬಾಲನಟನಾಗಿ ದಲ್ಲಾಳಿ ಸೋಂಪಣ್ಣ ಎಂಬ ನಾಟಕದ ರಾಗು ಪಾತ್ರ ಅವರ ಕಲಾ ಜೀವನಕ್ಕೆ ನಾಂದಿಯಾಗಿ ಅವರು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಸಿಕ್ಕಿದ ತುಳು ಕನ್ನಡ ನಾಟಕಗಳ ಬೆಂಬತ್ತಿದ ಇವರ ರಂಗಪಯಣ ಇಂದಿಗೂ ಅದೇ ಓಟವನ್ನು ಕಾದಿರಿಸಿಕೊಂಡಿದೆ. ಇವರೊಬ್ಬ ಒಳ್ಳೆಯ ನಟ ಮಾತ್ರವಲ್ಲದೆ ನಿರ್ದೇಶಕ ಜೊತೆಗೆ ನಾಟಕಕಾರನಾಗಿಯೂ ಮೂಡಿಬಂದರು. ತುಳುವಿನ ಖ್ಯಾತ ನಾಟಕಕಾರ ವಿಜಯಕುಮಾರ್ ಕೊಡೇಲ್ಬೈಲ್ ಬರೆದ ಅವರ ಚೊಚ್ಚಲ ನಾಟಕ ಒರಿಯೇ ಮಗೆಯಲ್ಲಿ ನಟಿಸಿದ ಹಾಗೂ ಅದರ ನಿರ್ದೇಶನಗೈದ ಹೆಮ್ಮೆ ಇವರದು.
ಮಚ್ಚೇಂದ್ರನಾಥ್ ಪಾಂಡೇಶ್ವರರವರ ಹಲವು ನಾಟಕಗಳಲ್ಲಿಯೂ ಅಭಿನಯಿಸುವುದರ ಜೊತೆಗೆ ಕೆಲವು ನಾಟಕಗಳಿಗೆ ನಿರ್ದೇಶನವನ್ನು ಮಾಡಿರುತ್ತಾರೆ. ಇವರ ರಚನೆಯ ಹಲವು ನಾಟಕಗಳಲ್ಲಿ ಶಾರದಾ, ಗುಲ್ಮಾಲ್ ದ ಗೊಬ್ಬು, ತಲ್ವಾರ ಸುಬ್ಬಣ್ಣೆ ಹಲವು ಪ್ರಯೋಗಗಳನ್ನು ಕಂಡಿದೆ. ಮಂಗಳೂರಿನ ಹವ್ಯಾಸಿ ತಂಡ ಭೂಮಿಕದ ಸದಸ್ಯನಾಗಿ ಚಕ್ರವ್ಯೂಹ ಎಂಬ ನಾಟಕದ ಪ್ರಧಾನ ಪಾತ್ರದಿಂದ ಹವ್ಯಾಸಿ ರಂಗದಲ್ಲೂ ರಂಗನಟ ಮಲ್ಲೂರು ಎಂದು ಗುರುತಿಸಿಕೊಂಡರು. ಗಿರೀಶ್ ಕಾರ್ನಾಡ್ರವರ ತುಘಲಕ್, ಸೇತುರಾಮ್ರವರ ಅಪೂರ್ಣರು, ದುಂಡಿರಾಜರ ಓಡುವವರು, ಸದಾನಂದ ಸುವರ್ಣರ ಉರುಳು, ಕೋರ್ಟು ಮಾರ್ಷಲ್, ಮಗೆ ನಿಲ್ಲುವವರೆಗೆ ಹೀಗೆ ಹೆಸರಾಂತ ನಾಟಕಗಳ ಅಭಿನಯದ ಮೂಲಕ ನಾಟಕ ರಂಗಕ್ಕೆ ಚಿರಪರಿಚಿತರಾದರು. ಉರುಳು ನಾಟಕದ ವಕೀಲ ಪಾತ್ರದ ಮೂಲಕ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಶ್ರೇಷ್ಠ ನಟ ಪ್ರಶಸ್ತಿಗೆ ಭಾಜನರಾದರು. ಇತ್ತೀಚಿನ ದಿನಗಳಲ್ಲಿ ಇವರು ರಂಗಸಂಗಾತಿ ತಂಡದ ಮೂಲಕ ನಟಿಸಿದ ಶಶಿರಾಜ್ ಕಾವೂರು ಬರೆದ ನೆಮ್ಮದಿ ಅಪಾರ್ಟ್ಮೆಂಟ್, ಮರಗಿಡ ಬಳ್ಳಿ, ಡೇಟ್ಸ್ ಆಫ್ ಯುವರ್ ಹಾನರ್ ನಾಟಕಗಳು ಪ್ರೇಕ್ಷಕರ ಮನ ಗೆದ್ದಿದೆ. 1981ರಿಂದ ಮಂಗಳೂರು ಆಕಾಶವಾಣಿಯ BI ಗ್ರೇಡ್ ನಾಟಕ ಕಲಾವಿದರಾಗಿ 30 ವರ್ಷಗಳಿಂದ 100ಕ್ಕೂ ಮಿಕ್ಕಿದ ನಾಟಕಗಳಿಗೆ ಧ್ವನಿ ನೀಡಿರುತ್ತಾರೆ. ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅವರು ಪೆಟ್ಟಾಯಿ ಪಿಲಿ, ಕಡಲಾಮಗೆ, ಬಂಗಾರ್ ಪಟ್ಲೇರ್, ದೇಯಿ ಬೈದೆದಿ, ಬಣ್ಣ ಬಣ್ಣದ ಬದುಕು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಹೀಗೆ ಹಲವಾರು ಚಿತ್ರಗಳಲ್ಲಿ ಕಿರುತೆರೆಯಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ಇವರದು. ಇವರು ಅಭಿನಯಿಸಿದ ನಾದ ಮೃದಂಗ ರಾಷ್ಟ್ರ ಪ್ರಶಸ್ತಿ ಪಡೆದಿದೆ. ರಂಗಭೂಮಿಯೇ ತನ್ನ ಜೀವಾಳ ಎಂದು ಬದುಕಿದ ಇವರನ್ನು ಹಲವಾರು ರಂಗ ಸನ್ಮಾನಗಳು, ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು. ಅದರಲ್ಲಿ ಮುಖ್ಯವಾದದ್ದು 2005ರಲ್ಲಿ ದೊರೆತ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕುಡ್ಲೋತ್ಸವ ಸಮಿತಿ ನೀಡಿದ ಪ್ರಶಸ್ತಿ ಇತ್ಯಾದಿ. ಈ 72 ಹರೆಯದ ಯುವ ಉತ್ಸಾಹಿ ನಟ ಒಬ್ಬ ಉತ್ತಮ ಗಾಯಕನೂ ಹೌದು. ಹಲವಾರು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಬಹಳಷ್ಟು ನಾಟಕಗಳಿಗೆ ಹಿನ್ನೆಲೆ ಗಾಯಕರಾಗಿಯೂ ದುಡಿದಿದ್ದಾರೆ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ 1977ರಲ್ಲಿ BCom ಪದವಿ ಮುಗಿಸಿದ ಇವರು 1980ರಿಂದ SCDCC ಬ್ಯಾಂಕ್ ನಿಗಮ ಮಂಗಳೂರು ಶಾಖೆಯಲ್ಲಿ ವೃತ್ತಿಯನ್ನು ಆರಂಭಿಸಿ ದೀರ್ಘ ಸೇವೆಯನ್ನು ನಿರ್ವಹಿಸಿ ಇತ್ತೀಚೆಗೆ ವ್ಯವಸ್ಥಾಪನಾ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದವರು. ಹಲವಾರು ರಂಗ ಸಂಸ್ಥೆಗಳಲ್ಲಿ ಹಲವು ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸುತ್ತಾ ಒಳ್ಳೆಯ ಸಂಘಟಕ ಎಂದು ಗುರುತಿಸಿಕೊಂಡವರು. ನಟನೆ, ಗಾಯನ, ಸಂಘಟನೆ, ನಿರ್ದೇಶನ, ನಾಟಕ ರಚನೆ ಹೀಗೆ ಬಹುಮುಖ ಪ್ರತಿಭೆಯ ರಂಗನಾಯಕನ ರಂಗಪಯಣ ಹೀಗೆಯೇ ನಿರಂತರವಾಗಿ ಸಾಗುತ್ತಾ ರಂಗಭೂಮಿಗೆ ಒಂದು ದೊಡ್ಡ ಆಸೆಯಾಗಿ ಮೂಡಿಬರಲಿ ಎಂದು ಶುಭ ಹಾರೈಸುತ್ತಾ ಈ ಮೇರು ಕಲಾವಿದರಿಗೆ ಗೌರವಿಸಲು ಕಾಶಿ ಹೈಸ್ಕೂಲ್ ಹಳೆವಿದ್ಯಾರ್ಥಿ ಸಂಘವು ಸಂತಸ ಪಡುತ್ತದೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರಾಗೂ ಸರ್ವ ಸದಸ್ಯರು, ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ಮೊದಲೇ ನನ್ನ ದುಮಗೆ ಒಂದು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮೇನ ಮಾನದಿಗೆ ಬೋಲೆ ನನ್ನ ದುಮಗೆ ಕ್ರೀಡೆ ಸಾಧನೆ ಮಲ್ತಿನ ಚುಚ್ಚಿನ ಸಾಧಕರೇ ನಮ್ಮ ಕಾಶಿಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಲ್ಲ, ಅಂಚನೆ ಶಾಲೆದ ವಿದ್ಯಾರ್ಥಿಲ ಶ್ರೀಯುತ ಪ್ರಶಾಂತ್ ಬೇತೆ ಬೇತೆ ವಿಭಾಗಡೆ ಆರು ಕ್ರಿಕೆಟೆಡ್ ಇಡೇನ ಪುಗರ್ತಿಯನ್ನು ಪಡೆಯಿನಾರು ಶ್ರೀಯುತ ಪ್ರಶಾಂತ್ ಮೇನ ಮನಾದಿಗದ ಓಲಿನ ಓದರ ಶ್ರೀರಾಮ್ ದೇವಾಡಿಗ ಮೇರಿನ ಬಿತ್ತಚಾವಡಿಗೆ ಹೆದಕೊಂದೊಂದಿಲ್ಲ. ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ಶ್ರೀ ಪ್ರಶಾಂತ್ ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀ ಪ್ರಶಾಂತ್ ಅವರು 8 ಫೆಬ್ರವರಿ 1970ರಂದು ಮಂಗಳೂರಿನ ಪುಣ್ಯಭೂಮಿಯಲ್ಲಿ ಜನಿಸಿ ಶ್ರೀ ದೇವಪ್ರಸಾದ್ ಹಾಗೂ ಶ್ರೀಮತಿ ಮನೋರಮಾ ಪ್ರಸಾದ್ ಅವರ ಸುಪುತ್ರನಾಗಿ ಸಂಸ್ಕಾರಮಯ ಮಾರ್ಗದರ್ಶನದಲ್ಲಿ ಬೆಳೆದು ಬಂದರು. ಬಾಲ್ಯದಲ್ಲಿಯೇ ಶಿಸ್ತು, ಪರಿಶ್ರಮ ಹಾಗೂ ಮೌಲ್ಯಗಳ ಮಹತ್ವವನ್ನು ಅಳವಡಿಸಿಕೊಂಡ ಅವರು ವಿದ್ಯಾಭ್ಯಾಸದ ಜೊತೆಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಉನ್ನತ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಸೈಂಟ್ ಜೆರಸ್ ಸ್ಕೂಲ್, ಸೈಂಟ್ ರೀಟಾ ಸ್ಕೂಲ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಹಾಗೂ 1986ರಲ್ಲಿ ಕಾಶ್ಯ ಹೈಸ್ಕೂಲ್ನಿಂದ ಪ್ರೌಢ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿದರು. ವಿದ್ಯಾರ್ಥಿ ದಿನಗಳಿಂದಲೇ ಬದ್ಧತೆ, ಆತ್ಮವಿಶ್ವಾಸ ಮತ್ತು ಸಾಧನೆ ಎಂಬ ಗುಣಗಳನ್ನು ತೋರಿದ ಅವರು ಸಹಪಾಠಿಗಳು ಹಾಗೂ ಗುರುಗಳ ಮೆಚ್ಚುಗೆಗೆ ಪಾತ್ರರಾದರು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಮಂಗಳೂರಿನ ಪ್ರತಿಷ್ಠಿತ ಸೈಂಟ್ ಅಲೋಸಿಯಸ್ ಕಾಲೇಜಿಗೆ ಪ್ರವೇಶ ಪಡೆದು 1986ರಿಂದ 1991ರವರೆಗೆ
ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿ BA ಪದವಿಯನ್ನು ಪಡೆದರು. ಈ ಅವಧಿಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ಸಮಾನ ಮಹತ್ವ ನೀಡಿದ ಅವರು ಭವಿಷ್ಯದ ಕ್ರೀಡಾ ಸಾಧನೆಗಳಿಗೆ ದೃಢವಾದ ಅಡಿಪಾಯವನ್ನು ನಿರ್ಮಿಸಿಕೊಂಡರು. ನಿಮ್ಮ ಕ್ರಿಕೆಟ್ ಜೀವನದ ಅಪೂರ್ವ ಸಾಧನೆಗಳು ನಮ್ಮೆಲ್ಲರಿಗೂ ಅಪಾರ ಹೆಮ್ಮೆಯ ವಿಷಯವಾಗಿದೆ. ಶಿಸ್ತು, ಪರಿಶ್ರಮ, ನಿರಂತರ ಸಾಧನೆ ಮತ್ತು ಕ್ರೀಡಾತ್ಮಕ ಮನೋಭಾವಗಳೊಂದಿಗೆ ನೀವು ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧಿಸಿರುವ ಯಶಸ್ಸು ಯುವ ಪೀಳಿಗೆಗೆ ಆದರ್ಶವಾಗಿದೆ. 1986ರಲ್ಲಿ ಕಾಸ್ಯ ಹೈಸ್ಕೂಲ್ ಪರವಾಗಿ ದಕ್ಷಿಣ ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿಸಿದ ಅಂತರ್ಶಾಲಾ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಿರಿಯರ ವಿಭಾಗದಲ್ಲಿ ತಂಡವನ್ನು ಚಾಂಪಿಯನ್ಗಳನ್ನಾಗಿ ಮಾಡಿದ್ದು ಕಾಸ್ಯ ಹೈಸ್ಕೂಲ್ ಇತಿಹಾಸದಲ್ಲಿನ ಮೊದಲ ಹಾಗೂ ಏಕೈಕ ವಿಜಯವಾಗಿರುವುದು ವಿಶೇಷವಾಗಿ ಶ್ಲಾಘನೀಯವಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯವನ್ನು ಸತತ 3 ವರ್ಷಗಳ ಕಾಲ ಅಂತರ್ ವಿಶ್ವವಿದ್ಯಾಲಯ ಕ್ರಿಕೆಟ್ನಲ್ಲಿ ಪ್ರತಿನಿಧಿಸಿ ಹೈದರಾಬಾದ್ ಮತ್ತು ಸಿಕಂದರಾಬಾದ್ನಲ್ಲಿ ನಡೆದ ಪಂದ್ಯಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿರುವುದು ನಿಮ್ಮ ಕ್ರೀಡಾ ಸಾಮರ್ಥ್ಯದ ಸ್ಪಷ್ಟ ಸಾಕ್ಷಿಯಾಗಿದೆ. ಜೊತೆಗೆ 1981ರಿಂದ 93ರವರೆಗೆ ಮಂಗಳೂರು ವಲಯವನ್ನು ಪ್ರತಿನಿಧಿಸಿ ನೀವು ಕಲಿತ ಕಾಸ್ಯ ಪ್ರೌಢಶಾಲೆ ಮತ್ತು ಜಪ್ಪು ಪರಿಸರದ ಗೌರವವನ್ನು ಹೆಚ್ಚಿಸಿದ್ದೀರಿ. 1991-92ರಲ್ಲಿ ಶಾಪಿ ದಾರಾಶಾ ಸ್ಮಾರಕ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕಂಬೈನ್ಡ್ ಮೊಫಸ್ಸಿಲ್ ತಂಡದವರಾಗಿ ಆಡುತ್ತಾ ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ಅನಿಲ್ ಕುಂಬ್ಳೆ ಅವರಂತಹ ಭಾರತ ದೇಶವನ್ನು ಪ್ರತಿನಿಧಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟರ ವಿರುದ್ಧ ಸ್ಪರ್ಧಿಸಿ ನಿಮ್ಮದೇ ಆಪು ಮೂಡಿಸಿದ್ದೀರಿ. ವಿಶೇಷವಾಗಿ 1993ರಲ್ಲಿ ಕೋಲಾರಲ್ಲಿ ನಡೆದ ಕರ್ನಾಟಕ ಚಾಂಪಿಯನ್ಸ್ ಟ್ರಾಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಂಗಳೂರು ತಂಡವನ್ನು ಪ್ರತಿನಿಧಿಸಿ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ಚಾಂಪಿಯನ್ಸ್ ಟ್ರಾಫಿ ಸೇರಿದಂತೆ ಅಸಾಧಾರಣ ಸಾಧನೆಗೆ ಬುಲೆಟ್ ಮೋಟಾರ್ ಸೈಕಲ್ ಬಹುಮಾನವನ್ನು ಪಡೆದು ಜಿಲ್ಲೆಯ ಕ್ರೀಡಾ ಇತಿಹಾಸದಲ್ಲಿ ಸ್ಮರಣೀಯ ಸ್ಥಾನ ಪಡೆದಿರುವುದು ಅತ್ಯಂತ ಗೌರವನೀಯವಾಗಿದೆ. ನಿಮ್ಮ ಸಾಧನೆ ಕಿರಿಯ ಸಾಧಕರಿಗೆ ಮಾದರಿಯಾಗಿದೆ. ನಿಮ್ಮ ಈ ಸಾಧನೆಗಳನ್ನು ಗೌರವಿಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಲು ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಹೆಮ್ಮೆ ಎನಿಸುತ್ತದೆ. ಮುಂದಿನ ದಿನಗಳಲ್ಲಿಯೂ ಆಯುರಾರೋಗ್ಯ ಹಾಗೂ ಯಶಸ್ಸು ನಿಮ್ಮನ್ನು ಅನುಸರಿಸಲಿ ಎಂದು ನಮ್ಮ ಹಾರೈಕೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು. ದಿನಾಂಕ 25/1/2026. ಸೋಲ್ವೆಲು ಇದು ಪ್ರಶಾಂತ್ ಮೇರ್ನ ಮನಾದಿಗದ ಓಲೆ ನನ್ನ ದುಮಗ್ ಮನಾದಿಗದ ಪೀಟಡ್ ಒಲಗ ಉನಾರು ಬಹುಶಃ ನಮ್ಮ 2 ಚಕ್ರದ 4 ಚಕ್ರದ ವಾಹನ ಪೋನಾಗ ಮೇರ್ನ ಪರಿಚಯ ಜನ್ ಕ್ಲಿಯರ್ ಲೈ ಜೇರನ್ ತೆವನ್ನಾಗ ಸುಮಾರು 14 ವರ್ಷದಿಂದ ಹೋಮ್ ಗಾರ್ಡ್ ಆದ ಅರೆ ಸೇವೆಯನ್ನು ಮಲ್ತೊಂದು ಬೈದಿನಾರು ಅಲ್ಪ ಓಲಾಂಡಲ ಆ ರೀತಿ ಹೆಚ್ಚಿನ ಬ್ಲಾಕ್ ಮಸ್ತ್ ಕಮ್ಮಿ ಇತ್ತಂడి ಅಮಿತನ್ನೇ ನಮ್ಮೊಟ್ಟುಗುಲೇರಿ ಅಮೀದ್ ಪಾವಳ ದದೀದ್ ಅಮಿತ ಚಾವಡಿಗೆ ಬರಡು ಸಂದಾಯಿತ ಮಲ್ತೊಂದುಲ್ಲ 14 ವರ್ಷ ನಿರಂತರವಾದ ಒಂಜಿ ಕೆಲಸನೇ ಮಲ್ತೊಂದು ಬೈದಿನಾರು ಅಮೀದ್ ಪಾವಳ ಮೇನ ಮನದಿಗದ ಓಲೇನೆ ಓದ್ಯಾರ ಶ್ರೀಯುತ ಪ್ರವೀಣ್ ಮೇರೆನೆ ಮಿತ ಚಾವಡಿಗೆ ಎದುಕೊಂದೊಂದಿಲ್ಲ. ಶ್ರೀಯುತ ಅಮಿತ್ ಪಾವಳ ಸಾರ್ವಜನಿಕ ಸೇವೆಯನ್ನು ಪರಿಗಣಿಸಿ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವ ನೀಡುವ ಸನ್ಮಾನ ಪತ್ರ. ಶ್ರೀಯುತ ಅಮಿತ್ ಪಾವಳ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ವರ್ಕಾಡಿ ಪಾವಳ ಪ್ರದೇಶದಲ್ಲಿ 7 ಮಾರ್ಚ್ 1983 ಇಸವಿಯಲ್ಲಿ ಜನನ. ಪೊಲೀಸ್ ಇಲಾಖೆಯಲ್ಲಿ ಹೋಮ್ ಗಾರ್ಡ್ ಆಗಿ ಸತತ 16 ವರ್ಷಗಳ ಸೇವೆ. ಮುಂದೆ 2013ರಿಂದ ಟ್ರಾಫಿಕ್ ವಾರ್ಡನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಿಧ ಸ್ಥಳಗಳಲ್ಲಿ ಟ್ರಾಫಿಕ್ ಡ್ಯೂಟಿ, ಬಂದೋಬಸ್ತ್ ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಹೊರ ರಾಜ್ಯಗಳಲ್ಲಿ ಎಲೆಕ್ಷನ್ ಡ್ಯೂಟಿ ಇವುಗಳನ್ನು ಕರ್ತವ್ಯ ನಿಷ್ಠೆಯನ್ನು ತಾವು ನಿರ್ವಹಿಸಿ ನಿಸ್ವಾರ್ಥ ತ್ಯಾಗಮಯ ಕರ್ತವ್ಯವನ್ನು ಪರಿಗಣಿಸಿ ಸುಮಾರು 116 ಕಡೆಗಳ ಅರ್ಹವಾಗಿ ಸನ್ಮಾನಿಸಲ್ಪಟ್ಟಿದ್ದೀರಿ. ಅಂದಿನ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಅವರಿಂದ ಪ್ರಶಂಸಾ ಪತ್ರ ಮತ್ತು DCP ACP ಅವರಿಂದ ಪ್ರಶಂಸಾ ಪತ್ರ ಹಾಗೂ ಹೋಮ್ ಗಾರ್ಡ್ ಇಲಾಖೆ, ಜಪ್ಪಿನಮಗರು ಟ್ರಾಫಿಕ್ ಸ್ಟೇಷನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಲ್ಲದೆ ಕೇರಳದ ಸಂಘ ಸಂಸ್ಥೆಗಳಿಂದಲೂ ಜಾತಿ ಮತ ಭೇದವಿಲ್ಲದೆ ಸಾರ್ವಜನಿಕರಿಂದಲೂ ತಾವು ಸನ್ಮಾನಿತರಾಗಿದ್ದೀರಿ. ಶ್ರೀಮತಿ ಅಹಮದ್ ಕುನ್ನಿ ಮತ್ತು ಶ್ರೀಮತಿ ಹಾಳಿಯಮ್ಮ ದಂಪತಿಗಳ ಪುತ್ರನಾಗಿ 3 ಹೆಣ್ಣು 4 ಗಂಡು ತುಂಬು ಸಂಸಾರದಲ್ಲಿ ಜನಿಸಿದ್ದೀರಿ.
ತಮ್ಮ ನಿರಂತರ ಸ್ವಾರ್ಥರಹಿತ ಸೇವೆಯನ್ನು ಗುರುತಿಸಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲು ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು ಹೆಮ್ಮೆ ಪಡುತ್ತದೆ. ತಮ್ಮಂಥ ಸಮಾಜ ಸೇವಕರ ಸಂಖ್ಯೆ ಸಾವಿರವಾಗಲಿ, ತಮ್ಮ ಮುಂದಿನ ಜೀವನ ಸುಖಕರವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು, ತಾರೀಕು 25/1/2026. ನನ್ನ ಅಕ್ಕೇರಿದ ಮನಾದಿಗೆ ಜೊತೆన్నారు ತಮ್ಮ ಮೆಸ್ಕಾಂದ ಉದ್ಯೋಗಿ ಶ್ರೀಯುತ ಚಂದ್ರಪ್ಪ ಬೇರೆ ಮಿತ್ತ ಚಾವಡಿಗೆ ಎದುಕೊನೋದಿಲ್ಲ ಬಾಲಾದಿಗದ ಪೀಟಡೆ ಆರ್ಲ ಒಲಗಾವಡು ಶೆಟ್ಟಿ. ಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು ಶ್ರೀ ಚಂದ್ರಪ್ಪ ತಮ್ಮ ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ತಮಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ ಶ್ರೀ ಕೆಂಚಮ್ಮ ಮತ್ತು ಶ್ರೀಮತಿ ಶಾಂತಮ್ಮ ದಂಪತಿಗಳ ಪುತ್ರನಾಗಿ ಹೊನ್ನಾಳಿಯಲ್ಲಿ 10/6/1971 ಜನಿಸಿದ ನೀವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೊನ್ನಾಳಿಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ದಾವಣಗೆರೆಯಲ್ಲಿ ಪೂರ್ಣಗೊಳಿಸಿದ್ದೀರಿ. KEBಯಲ್ಲಿ 1998ರಲ್ಲಿ ತಾತ್ಕಾಲಿಕ ನೌಕರನಾಗಿ ಕೆಲಸ ಪ್ರಾರಂಭಿಸಿದ್ದೀರಿ. 2005ರಲ್ಲಿ ಕಿರಿಯ ಲೈನ್ಮ್ಯಾನ್ ಆಗಿ ಕೆಲಸವು ಕಾಯಂ ಆಯಿತು. 2008 ಲೈನ್ಮ್ಯಾನ್ ಆಗಿ ಬಡ್ತಿ ಪಡೆದು 2009 ಮೆಕ್ಯಾನಿಕ್ ಹುದ್ದೆಯ ಜೊತೆಗೆ ಜಪ್ಪುವಿಗೆ ವರ್ಗಾವಣೆಗೊಂಡಿರುತ್ತೀರಿ. ಶ್ರೀಮತಿ ಗೌರಮ್ಮರೊಂದಿಗೆ ವಿವಾಹವಾಗಿ 2 ಮಕ್ಕಳ ಸುಖಿ ಸಂಸಾರ ತಮ್ಮದು. ಜಪ್ಪು ಮೆಸ್ಕಾಂ ಶಾಖೆಗೆ ವರ್ಗಾವಣೆಗೊಂಡ ಬಳಿಕ ಈ ಪರಿಸರದ ಜನರ ಪ್ರೀತಿ ವಿಶ್ವಾಸ ಗಳಿಸಿದ ದಕ್ಷ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದೀರಿ. ಮಳೆಗಾಲದಲ್ಲಿ ಬರುವ ಹಲವು ವಿದ್ಯುತ್ ಸಮಸ್ಯೆಗಳನ್ನು ತಮ್ಮ ಜೀವದ ಹಂಗು ತೊರೆದು ನಿರ್ವಹಿಸಿದ್ದೀರಿ. ಸಮಾಜದ ಎಲೆಮರೆಯ ಕಾಯಿಯಂತಿರುವ ತಮ್ಮನ್ನು ಕಾಶಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಗುರುತಿಸಿದೆ. ಜೀವನ ಪಯಣ ಹೀಗೆ ನಿರಂತರವಾಗಿ ಸಾಗುತ್ತಾ ಸಾರ್ವಜನಿಕ ಸೇವೆಗೆ ಒಂದು ದೊಡ್ಡ ಆಸ್ತಿಯಾಗಿ ಮೂಡಿಬರಲಿ ಎಂದು ಶುಭ ಹಾರೈಸುತ್ತಾ ನಾಡಿನ ಶ್ರಮಿಕ ವರ್ಗವನ್ನು ಸಂಕೇತಿಸುವ ತಂತ್ರಜ್ಞನನ್ನು ಗೌರವಿಸಲು ಕಾಶಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು ಸಂತಸ ಪಡುತ್ತದೆ. ಅಪಾರ ಹರ್ಷ ಮತ್ತು ಸಂಭ್ರಮದೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಶಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು. ದಿನಾಂಕ 25/1/2026. ಧನ್ಯವಾದ. ಮೊದಲೇ ಆಜಿ ಜನ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಲ್ತಿನ ಚಿತ್ತಿನ ಸಾಧಕರು ಮಕ್ಕಳಿಗೆ ಮನಾದಿಗೆ
ಪ್ರಚಾರಕ್ಕೆ ಬತ್ತದ ಪುಡಾಡ ಸೋಷಿಯಲ್ ಮೀಡಿಯಾ ಇಜ್ಜಂದಿನ ಇಗೋಟು ಮಲ್ತಿನ ಚಿತ್ತಿನ ಸಾಧನೆ ಮಕ್ಕಳ ರಜಾದೆ ಈ ಪುರ್ತದ ನಿಜವಾಯಿನ ಸಾಧಕ್ಕೆ ನಕಲು ಅಕ್ಲಿಗೆ ಬರ್ತಿರವರ ಜೋರ್ದ ಕೈತಾಟಿನ ಸಂದಾಯಿತ ಮಲ್ಪುಗ ಇತ್ತ ನನ್ನ ದುಂಬಗ ಸಾಧನೆ ಮಲ್ಪನ ಅಕ್ಲಿಗೆ ಒಂಜಿ ಮಲ್ಲ ಪ್ರೇರಣಾ ಶಕ್ತಿ ನಿಕುಲು ರಜಾದೆ ಆಜಿ ಜನತಲ ದೊಂಬುದ ಬದುಕು ಬಂಗಾರ ಆವಡು ದೈವ ದೇವೇರ್ನ ಅನುಬಲ ನಿಖಲ್ನ ಮಿತ್ತೆ ಏಪಲ ಉಪ್ಪಡೆ ಪನ್ಪುನ ಚಿತ್ತಿನ ಡೆಪ್ಪುನು ಈ ಪುರ್ಲ ವೇದಿಕೆದ ಮುಖೇನ ಸಂದಾಯಿತ ಮಲ್ತೊಂದು ಮಾನಾದಿಗಿನ ದೆತೊನ್ನ ಚಿತ್ತಿನ ಆಜಿ ಜನಟೆ ನಮ್ಗೆ ಪುರ್ತುದ ತುರ್ತನು ಅರ್ಥ ಮಲ್ತೊಂದು ಸುರುಕಾದ ಮಾನಾದಿಗಿನ ದೆತೊನ್ನ ಚಿತ್ತಿನ ಶಿಕ್ಷಕಿ ಶ್ರೀಮತಿ ವಿಮಲಾಬಾಯಿ ಮೇರೆ ರಡ್ಡು ಎಡ್ಡೆಪ್ಪನು ಸಂದಾಯಿತ ಮಲ್ಪುಡು ಪಡೆದಾಡ ಭಿನ್ನಾಯ್ತೊಂದುಲ್ಲ. ಆರಂಭದಲ್ಲಿ ಏನೋ ನಾವು ಸ್ಟಾರ್ಟ್ ಮಾಡಿದ್ದೆವು ಕಾಶ್ಯ ಹೈಸ್ಕೂಲಿನ ವಿದ್ಯಾರ್ಥಿ ಸಂಘ ಸ್ಟಾರ್ಟ್ ಮಾಡುವ ಎಂಬ ಉದ್ದೇಶದಿಂದ ನಮ್ಮ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಜಗನ್ನಿವಾಸ್ ಶೆಟ್ಟಿ ಹಾಗೂ ಕಾರ್ಯದರ್ಶಿಯಾಗಿ ನತಾಲಿಯನ್ ಇವರ ಸಮ್ಮುಖದಲ್ಲಿ ನಾವು ಒಂದು ಸ್ಟಾರ್ಟ್ ಮಾಡಿದ್ದೆವು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಸಮಯ ನಾವು ಮದುವೆಯಾಗಿ ಸಂಸಾರಿಗರಾಗಿ ಶಿಕ್ಷಣ ವರ್ತಿಗೆ ನಂತರ ಈ ಕಡೆಯ ಜಪ್ಪಿನ ಕಡೆಯ ಒಂದು ಸಂಬಂಧವನ್ನು ನನ್ನ ಇತರ ಕಡೆಗಳಲ್ಲಿ ಮಾಡಬೇಕಾಯಿತು. ಆಗ ಸ್ವಲ್ಪ ದಿನ ನಾನು ಈ ಸಂಘದ ಆಗುಹೋಗುಗಳ ಪರವಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗಿತ್ತು. ಆ ನಂತರ ನಾನು ಸರಿಯಾಗಿ 40 ವರ್ಷಗಳ ನಂತರ, ಅದರ ಮೊದಲು ಗೊತ್ತಿತ್ತು ನಮ್ಮ ಈಗಿನ ಸಮಿತಿಯವರು ಅದನ್ನು ಮುಂದುವರಿಸ್ತಾ ಇದ್ದಾರಂತ, ಆದರೆ ಬರಲಿಕ್ಕಾಗಲಿಲ್ಲ. ನನ್ನ ಸಂಪೂರ್ಣ ಕೊಡುವುದಾದರೆ ಅದನ್ನು ಈಗಿನ ಸಮಿತಿಯವರು, ಅಂದರೆ ನಾನು ರಿಟೈರ್ಡ್ ಆದ ಮೇಲೆ 97ನೇ ಇಸ್ವಿ ನಂತರ ನಾನು ಈ ಸಂಘದ ಪರವಾಗಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅವರಿಗೆ ಕೆಲವು ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ದೆ. ಅಲ್ಲಿವರೆಗೆ ನಾನು ಕೂಡ ಸ್ವಲ್ಪ ದೂರವೇ ಇದ್ದೆ. ಆದ್ದರಿಂದ ಆಗಿನ ಕಾಲದಲ್ಲಿ ನಾವೇ ಒಂದು ಕೆಲಸ ಗ್ರೇಟ್ ಮಾಡಿದ್ದೆವು ಅಂತ ಇತ್ತು ನಮಗೆ. ಆದರೆ ಈಗ ನೋಡುವಾಗ ಈಗಿನ ಸಮಿತಿಯವರು ಆ ಮಾಡುವ ಕೆಲಸವನ್ನು ನೋಡಿದಾಗ ಅದು ಇನ್ನೂ ಗ್ರೇಟರ್ ಅಂತ ಎಣಿಸ್ಬೋದು. ಇನ್ನು ನೀವು ಇನ್ನು ಮುಂದಿನವರು ವಿದ್ಯಾರ್ಥಿಗಳಾಗಿ, ನಮ್ಮ ಹಳೆ ವಿದ್ಯಾರ್ಥಿಗಳಾಗಿ ಅದನ್ನು ಗ್ರೇಟೆಸ್ಟ್ ಆಗಿ ಅತ್ಯಂತ ತುದಿಗೆ ಕೊಂಡೋಗಬೇಕು ಅಂತೇಳಿ ನನ್ನ ಒಂದು ಆಶಯ. ಅದನ್ನೆಲ್ಲ ನೀವು ನೆರವೇರಿಸಿಕೊಡ್ಬೇಕು. ಹಾಗೂ ಮುಂದೆ ನಾವು ಕಲಿತಾಗ ಇದ್ದಂತಹ ಶ್ರೀಯುತ ಗೋವಿಂದ ಪೈಯವರು ಹೆಡ್ ಮಾಸ್ಟರ್ ಆಗಿದ್ದರು. ಆ ನಂತರದ ಮುಖ್ಯೋಪಾಧ್ಯಾಯರು ಕೂಡ ಕೊಟ್ಟಿದ್ದಾರೆ ಸಹಾಯ. ನನಗಷ್ಟು ಗೊತ್ತಿರಲಿಲ್ಲ ಆಗ. ಆದರೆ ಇನ್ನು ಮುಂದೆ ಆದರೂ ಇನ್ನು ಮುಂದಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ಈ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಇನ್ನೂ ಸ್ವಲ್ಪ ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿ ಮಾಡಿ ಇಡೀ ನಮ್ಮ ಮಂಗಳೂರಿನಲ್ಲಿ ಇಂಥ ಹಳೆ ವಿದ್ಯಾರ್ಥಿ ಸಂಘ ಇರಬಾರ್ದು, ಅಂತಹ ಒಂದು ಕೀರ್ತಿಯನ್ನು ತಂದುಕೊಡ್ಬೇಕಂತ ನಾನು ಎಲ್ಲ ನಿಮ್ಮ ಹತ್ರ ತಂದೆ ತಾಯಿಯವರು ಹಾಗೂ ವಿದ್ಯಾರ್ಥಿಗಳು ಅವರೊಂದಿಗೆ ಕೇಳಿಕೊಳ್ತೇನೆ. ನಮಸ್ತೆ. ಶ್ರೀಮತಿ ವಿಮಲಾಬಾಯಿ ಬೆರೆಗೆ ಬದಲ ಪೊರ್ತು ಕಡೆ ಸೊಂದುಂಡು ಆ ಪೊರ್ತುಗು ಸರಿಯಾದ ನಮ್ಮ ಲೇಸನ ಮುಗಿಪೋಡ್ಲ ಅಜ ನನ್ನ ದುಂಬಗೆ ಮಾತ ಮಾನಾದಿಗೇನೆ ದೆತ್ತೊನ್ನಕ್ಲನ ಪರವಾದ ರಂಗಭೂಮಿದ ಚಲನಚಿತ್ರದ ರಂಗದ ಕಲಾವಿದರು ಶ್ರೀಯುತ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮೇರೆ ರಡ್ಡು ಪಾತೆರೆಗೆ ಸ್ವರ ಅವಾರ್ಡು ಪಡೆದಾರಿನ ಪಾತೆರದ ಕಟ್ಟೆಗೆ ಎದುಕೊಳೋದಿಲ್ಲ. ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ವಂದನೆ ಮಾಡುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಇವತ್ತು ಸನ್ಮಾನ ಸ್ವೀಕರಿಸಿದಂಥ ನನ್ನ ಜೊತೆಗೆ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಸಾಧಕರನ್ನು ಸ್ಮರಿಸುತ್ತಾ ಅವರಿಗೂ ವಂದನೆ ಸಲ್ಲಿಸುತ್ತಾ ನಾನೊಂದು 2 ಮಾತು ಮಾತ್ರ ಹೇಳ್ತೇನೆ. ಇದು ನಮ್ಮ ಸಾಧನೆ, ನಾವು ಇಂಥ ಸನ್ಮಾನ ಸಿಗಬೇಕು ಅಂತ ಮಾಡಿದ್ದ ಸಾಧನೆ ಅಲ್ಲ. ನಮಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಾಧಕರನ್ನು ಇಲ್ಲಿ ಗುರುತಿಸಿದ್ದಾರೆ. ನಾವು ಒಂದು ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನನಗೆ ಈ ಒಂದು ಪ್ರತಿಭೆ ಅದನ್ನು ನಮ್ಮಲ್ಲಿ ಇದ್ದರೆ ಅದಕ್ಕೆ ಅವಕಾಶಗಳು ತಾನಾಗಿ ಕೂಡಿ ಬರ್ತದೆ ಅನ್ನೋದಕ್ಕೆ
ಒಂದು ಜ್ವಲಂತ ಸಾಕ್ಷಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ಒಂದು 200ಕ್ಕೂ ಮಿಕ್ಕಿ ನಾಟಕಗಳಲ್ಲಿ ಸಾವಿರಾರು ಪ್ರದರ್ಶನಗಳನ್ನು ನಾನು ಮಾಡಿದ್ದರೂ ಕೂಡ, ಸುಮಾರು 50ಕ್ಕೂ ಮಿಕ್ಕಿ ಸಿನಿಮಾಗಳಲ್ಲಿ ಮಾಡಿದರೂ ಕೂಡ, ಇನ್ನೂ ಕೂಡ ನಾನು ಅದರಲ್ಲಿ ಸ್ಟೂಡೆಂಟ್ ವಿದ್ಯಾರ್ಥಿ ಆಗಿದ್ದೇನೆ. ಪ್ರತಿಯೊಂದು ನಾಟಕ ಆಗಲಿ ಸಿನಿಮಾ ಆಗಲಿ ಒಬ್ಬ ನಿರ್ದೇಶಕ ನಮ್ಮನ್ನು ಯಾವ ರೀತಿ ತುಡಿಸ್ಕೊಳ್ತಾರ, ಅವರಲ್ಲಿ ಹೊಸ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನಮಗೆ ಅವರು ಅದನ್ನು ನಮಗೆ ಕೊಟ್ಟು, ನಮಗೆ ಹೇಳಿಕೊಟ್ಟು ನಮ್ಮಲ್ಲಿ ಮಾಡಿಸ್ತಾರೆ. ಹಾಗಾಗಿ ನಾವು ಕಲಾವಿದರಾಗಿ ಒಂದು ವೇದಿಕೆಯ ಮೇಲೆ ಆಗಲಿ ಅಥವಾ ಸಿನಿಮಾದ ಮೇಲೆ ಆಗಲಿ ನಾವು ರಾರಾಜಿಸ್ತೇವೆ. ನನಗೆ ಇಷ್ಟು ಇದರಲ್ಲಿ ಬಂದಾಗ ಒಂದು ಪುರೋಹಿತರ ಪಾತ್ರವೇ 4 ಸಿನಿಮಾದಲ್ಲಿ ನಾನು ಮಾಡಿದೆ. ಫಸ್ಟಿಗೆ ನಾವು ಚಾಲಿಪೋಲಿಲು ನಾಟಕದ ಸಿನಿಮಾದಲ್ಲಿ ನನಗೆ ಒಂದು ಭಟ್ರ ಪಾತ್ರ ಕೊಟ್ಟರು. ಅದರಲ್ಲಿ ಬಹಳ ಒಂದು ಹೆಸರು ಬಂತು. ಭಟ್ರು ಪುರೋಹಿತರು ಯಾರು ಅಂದರೆ ಅದು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅಂತ ಅದು ಅಚ್ಚಾಗಿತ್ತು. ಅಲ್ಲಿಂದ ನಂತರ ದೇಯಿ ಬೈದೇದಿ ಅದರಲ್ಲೂ ಭಟ್ರು. ಮೊನ್ನೆ ಬಂದಂಥ ಕಾಂತಾರದಲ್ಲಿ ನೀವು ನೋಡಿರಬಹುದು, ನನ್ನನ್ನು ನಿಮಗೆ ಪರಿಚಯ ಸಿಗಲಿಕ್ಕಿಲ್ಲ. ಅದರಲ್ಲಿ ಆ ಒಂದು ಬ್ರಹ್ಮಕಲಶ ಮಾಡುವಂಥ ಒಂದು ಪುರೋಹಿತ ಅದು ನಾನೇ ಮಾಡಿದ್ದು. ಇನ್ನು ಮುಂದೆ ಬರುವಂಥ ಒಂದು ವಾದಿರಾಜ ವಾಲಗಮಂಡಲಿ ಅಂತ ಒಂದು ಸಿನಿಮಾ ಆಗ್ತಾಯಿದೆ, ಶೂಟಿಂಗ್ ಆಗ್ತಾಯಿದೆ. ಅದರಲ್ಲಿ ಕೂಡ ನಾನು ಪುರೋಹಿತನೇ. ಹೀಗೆ 4 ಚಿತ್ರಗಳಲ್ಲಿ ನಾನು ಪುರೋಹಿತ ಮಾಡಿದೆ. 3 ಚಿತ್ರಗಳಲ್ಲಿ ನಾನು ಫಾದರ್ ಮಾಡಿದೆ. 3 ಚಿತ್ರಗಳಲ್ಲಿ ಫಾದರ್ ಮಾಡಿದೆ. 2 ಚಿತ್ರಗಳಲ್ಲಿ ಒಂದು ಮುಸ್ಲಿಂ ಇದು ಯಾವುದು ಮೌಲಿಯಾಗಿ ಮಾಡಿದ್ದೇನೆ. ಇದು ಏನು ನನಗೆ ಒಂದು ಬೋಧನೆ ಮಾಡುವಂಥ ಒಂದು ಪಾತ್ರಗಳೇ ಯಾಕೆ ಬರ್ತದೋ ಗೊತ್ತಿಲ್ಲ. ಅಂತೂ ಹಲವಾರು ಸಿನಿಮಾಗಳನ್ನು ನೀವು ನೋಡಿರಬಹುದು. ಅದರಲ್ಲಿ ಇದು ನಾನು ಒಂದೇ ಥರದ ಪಾತ್ರ ನನಗೆ ಬಂದದ್ದು ಇಂಥದ್ದು. ಇಲ್ಲದಿದ್ದರೆ ಒಂದು ಕಥಾನಾಯಕ ತಂದೆ, ನಾಯಕನ ತಂದೆ ಮತ್ತು ವಿಲನ್ನ ತಂದೆ, ಹೀಗೆ ತುಂಬ ಸಿನಿಮಾಗಳಲ್ಲಿ ಮಾಡಿದ್ದೇನೆ. ಈ ಒಂದು ನಮ್ಮ ಈ ಪ್ರತಿಭೆಯನ್ನು ನಾವು ಸಿನಿಮಾದಲ್ಲಿ ಮಾಡಿದರೂ ಕೂಡ ಅದನ್ನು ಗುರುತಿಸಿಕೊಂಡು ನಮ್ಮ ಸುಭಾಷ್ ರವರು ಬಹಳ ಹಿಂದಿನಿಂದಲೂ ಕೂಡ ನಮ್ಮ ನಾಟಕಕ್ಕೆ ಬೆಳಕು ಮತ್ತು ಧ್ವನಿಯನ್ನು ಕೊಟ್ಟವರು. ನಮ್ಮ 80ರ ದಶಕದಲ್ಲಿ 79-80ರ ದಶಕದಲ್ಲಿ ಚಕ್ರವ್ಯೂಹ ಅನ್ನುವಂಥ ಒಂದು ನಾಟಕಕ್ಕೆ ಅವರು ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ಅದಕ್ಕೆ ಧ್ವನಿ ಬೆಳಕು ಕೊಟ್ಟು ನಮ್ಮನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ನೆನಪಿಸಿಟ್ಟುಕೊಂಡು ನಾವು ಏನು ಸಾಧನೆ ಮಾಡಿದ್ದೇವೋ ಆ ಸಾಧನವನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದ್ದಕ್ಕಾಗಿ ಈ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನಾವು ಎಲ್ಲರ ಪರವಾಗಿ ವಂದಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಂದೆ ಕೂಡ ನೀವು ಇದೇ ರೀತಿಯ ಒಂದು ಪ್ರತಿಭೆಗಾಗಲಿ ಅಥವಾ ಒಂದು ಸಾಧನೆ ಮಾಡಿದ ಯಾರ ಸಾಧಕರನ್ನಾಗಲಿ ಪ್ರತಿ ವರ್ಷ ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತಾ ಬರಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಬದಲ ಪಿತ್ತ ಚಾವಡಪ್ಪನ ಚಿತ್ತಿನ ಆಜಿ ಜನ ಸನ್ಮಾನಿತರೆಗಳ ಕುಡರ ಅಕ್ಲೆಗೆ ಎಡ್ಡೆಪ್ಪನು ಸಂದಾಯಿತ ಮಲ್ತೊಂದು ದುಂಬದ ಲಿಸ್ ನಡಪಡ್ರ ಚಾವಡಿನ ಅನುಮಂತು ಕುರುಡು ಆಶೀರ್ವಾದದ ದೇಸಿನ ಬಿತ್ತೋಡು ಪಡೆದು ಶ್ರೀ ರಾಮಕೃಷ್ಣ ಮಠ ಮಂಗಳೂರು ನೇತ ಗುರ್ಕಾರ್ಲು ಶ್ರೀ ಶ್ರೀ ಜಿತಕಾಮಾನಂದ ಸ್ವಾಮೀಜಿಲಡ ಭಿನ್ನೈತೊಂದುಲ್ಲ ಬಾತರೆಗಳ ಆಶೀರ್ವಾದದ ನುಡಿ ಸೇಸಿನಾರು ಪಿತ್ತರುಲ್ಯರು. ಕಾಶಿಯ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘದ 67ನೇ ವರ್ಷದ ವಾರ್ಷಿಕೋತ್ಸವದ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೋಪಾಲಕೃಷ್ಣ ಭಟ್ ಅವರೇ ಹಾಗೂ ಸೀತಾರಾಮ್ ಅವರೇ, ಸುಭಾಷ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎವರೆಸ್ಟ್ ಫೆಲಿಕ್ಸ್ ಶಾಸ್ತ್ರಿ ಅವರೇ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಈ ಶಾಲೆಯ ಶಿಕ್ಷಕ ವರ್ಗದವರೇ, ಹಳೆ ವಿದ್ಯಾರ್ಥಿಗಳೇ, ಕಾಶಿಯ ಹೈಸ್ಕೂಲಿಗೂ ಮತ್ತು ನನಗೂ ಸುಮಾರು 40 ವರ್ಷದ ಒಂದು ಸಂಪರ್ಕ ಇದೆ. ಸುಮಾರು 16 ವರ್ಷಗಳ ಕಾಲ ರಾಮಕೃಷ್ಣ ಮಿಷನ್ ಬಾಲಕ ಆಶ್ರಮದಲ್ಲಿ ನಾನು ವಾರ್ಡನ್ ಆಗಿರುವಾಗ ಅನೇಕ ಬಾರಿ ಶಾಲೆಗೆ ಬರ್ತಾಯಿದ್ದೆ. ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡ್ತಾಯಿದ್ದೆ.
ಶಿಕ್ಷಕರನ್ನು ಭೇಟಿ ಮಾಡ್ತಾ ಇದ್ದೆ. ಒಂದು ವಿದ್ಯಾಸಂಸ್ಥೆ ಅಲ್ಲಿಯ ಹಳೆಯ ವಿದ್ಯಾರ್ಥಿಗಳ ಸಂಘ 67 ವರ್ಷಗಳಿಂದ ನಿರಂತರವಾಗಿ ಈ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದೆ ಅನ್ನೋದು ಒಂದು ಸಂತೋಷದ ಸುದ್ದಿ. ಒಂದು ಶಾಲೆಯ ಒಂದು ಸಂಪತ್ತು ಯಾರು ಅಂತಂದರೆ ಅದು ಹಳೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಈ ಕಾಶಿ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿಗಳ ಸಂಘ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಬೇಕಾದ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸುವ ಜೊತೆಗೆ ಅನೇಕ ಸಮಾಜ ಕಾರ್ಯಗಳನ್ನು ಸಹ ಮಾಡ್ತಾ ಇದೆ ಅನ್ನೋದು ಈ ಕಾರ್ಯಕ್ರಮದ ಪಟ್ಟಿಯಲ್ಲೇ ಅವರು ಮುದ್ರಿಸಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯೆಯಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಅಲ್ಲದೆ ಅಗತ್ಯವಿದ್ದಲ್ಲಿ ಅವರಿಗೆ ಶುಲ್ಕ ವಿತರಣೆ. ಒಂದನೇದು, ವಿದ್ಯಾರ್ಥಿಗಳಲ್ಲಿ ಅಡಗಿದ್ದ ಪ್ರತಿಭೆಯನ್ನು ಗುರುತಿಸಲು ಛದ್ಮವೇಷ ಮತ್ತು ವಿವಿಧ ವಿನೋದಾವಳಿ ಸ್ಪರ್ಧೆ, ಸಮಾಜ ಸೇವೆಯ ಮೂಲಕ ದಂತ ಮತ್ತು ಕಣ್ಣಿನ ಚಿಕಿತ್ಸೆ ಶಿಬಿರ, ಸ್ತ್ರೀರೋಗ ತಪಾಸಣೆ ಶಿಬಿರ, ಅದಕ್ಕೆ ಪರಿಹಾರ, ಸಮಾಜ ಸೇವೆ ಮತ್ತು ಆಸಕ್ತ ಕಲಾವಿದರು ಅಲ್ಲದೆ ಸಮಾಜದಲ್ಲಿ ಸೇವೆಗೈಯುವ ಜನರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಅವರಿಗೆ ಹುರುಪು ನೀಡುವುದು ಮತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ SLCಯಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಅವರಿಗೆ ನಗದು ಮತ್ತು ಪಾರಿತೋಷಕವನ್ನು ನೀಡಿ ಉಳಿದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೇರಣೆ ನೀಡುವುದು ಅಲ್ಲದೆ ದೇಶ ಸೇವೆ ಮಾಡಿದ ಒಬ್ಬ ಯೋಧನನ್ನು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸನ್ಮಾನಿಸುವುದು ಇದು ನಮ್ಮ ಹೆಮ್ಮೆಯ ಕರ್ತವ್ಯ ಒಂದಾಗಿದೆ. ಇದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದೂ ಇಲ್ಲ ವಿದ್ಯಾರ್ಥಿಗಳ ಸಂಘ. ನಾನು ಓದಿದ ಹಿರಿಯ ಪ್ರಾಥಮಿಕ ಶಾಲೆ 111ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾಯಿದೆ. ಆ ವಾರ್ಷಿಕೋತ್ಸವಕ್ಕೆ ನೀವು ಬರಲೇಬೇಕು ಅಂಥೇಳಿ ಬಂದು ನನ್ನ ಕರೆಯುವಾಗ ಸುಮಾರು 6 ದಶಕಗಳ ಮೊದಲು ಆ ಶಾಲೆಯಲ್ಲಿ ಓದ್ತಾ ಇರುವಾಗ ಇರ್ತಕ್ಕಂಥ ಆ ಅಧ್ಯಾಪಕರು, ಮಿತ್ರರು, ಇವರ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ನಾವು ವಿಮರ್ಶನೆ ಮಾಡಿದ್ವಿ. ಎಲ್ಲಿದ್ದಾರೆ ಅವರು, ಏನು ಅವರು ಎಲ್ಲಿದ್ದಾರೆ, ಆ ಟೀಚರ್ಸ್ ಎಲ್ಲಿದ್ದಾರೆ ಅಂತ. ಒಬ್ಬ ವಿದ್ಯಾರ್ಥಿಗೆ ತನ್ನ ಶಾಲೆ ಓದಿರ್ತಕ್ಕಂಥ ಶಾಲೆಯಲ್ಲಿ ನಡೆದ ಆ ಹಿಂದಿನ ಘಟನೆಗಳು, ಆ ಓದಿಸಿರ್ತಕ್ಕಂಥ ಬೋಧಕ ವರ್ಗದವರು ಅದನ್ನು ನೆನಪಿಟ್ಟುಕೊಳ್ಳುವುದು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ. ನಮ್ಮ ಜೀವನಕ್ಕೆ, ಅದರಲ್ಲೂ ಈ ಯುವಕರಾಗಿ ಬೆಳೆಯುವ ಸಮಯದ ಹೈಸ್ಕೂಲಿನ ಸಮಯದಲ್ಲಿ ಏನನ್ನು ನಮಗೆ ಕಲಿಸ್ಕೊಟ್ರು, ಯಾವ ಒಳ್ಳೆಯ ವಿಷಯವನ್ನು ಪಠ್ಯಪುಸ್ತಕದ ಬೋಧನೆಯ ಜೊತೆಗೆ ನಮಗೆ ಹೇಳಿಕೊಟ್ರು, ಅದೆಲ್ಲೂ ಸಹ ನಮ್ಮ ಜೀವನಕ್ಕೆ ಒಂದು ಹುರುಪನ್ನು ಕೊಡ್ತಾ ಇದೆ. ಅನೇಕ ವಿಷಯವಾಗಿ ನಾನು ಹೇಳಿದ ಹಾಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡ್ತಾಯಿದ್ದ ಒಬ್ಬರು ಮಾಸ್ಟ್ರು ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಪಾಠದ ಮಧ್ಯೆ ವಿಷಯವನ್ನು ಹೇಳಿದ್ದು ನನಗೆ ಒಂದು ಜೀವನಕ್ಕೆ ಒಂದು ದಾರಿ ತೋರಿಸ್ತು ಅಂತ ಹೇಳ್ಬೋದು. ಆ ಟೀಚರ್ಸನ್ನು ಈಗಲೂ ಸಹ ನೆನಪು ಮಾಡ್ಕೊತೇನೆ. ಹಳೆ ವಿದ್ಯಾರ್ಥಿ ಸಂಘ ಏನು ಮಾಡಬಹುದು ಅನ್ನೋದನ್ನು ಇವು ಮಾಡಿ ತೋರಿಸಿದ್ದಾರೆ. ಈಗಾಗಲೇ ಸಾಧಿಸಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥದ್ದು, ಇದೆಲ್ಲವೂ ಸಹ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಈ ಶಾಲೆ ಬಹಳಷ್ಟು ಕಾಲದಿಂದ ನನಗೆ ಗೊತ್ತಿರುವ ಹಾಗೆ ಸುಮಾರು 60 ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ ಬಾಲಕಾಶ್ರಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟ ಶಾಲೆ ಇದು. ಆದರೆ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳು ದೂರದ ಹಳ್ಳಿಯಿಂದ ಪ್ರದೇಶದಿಂದ ಬಂದು ಓದಿದ್ದರಿಂದ ಅವರು ನಂತರ ವಿದ್ಯಾಭ್ಯಾಸದ ನಂತರ ದೇಶದ ವಿದೇಶದ ಬಹಳಷ್ಟು ಕಡೆ ಅವರು ಈಗ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಪ್ರತಿ ವರ್ಷ ಬರೋಕ್ಕಾಗದಿದ್ದು ಸಹ ಬಂದಾಗ ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಬರ್ತೀನಿ ನಾನು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ. ಓದಿದ ಶಾಲೆಯನ್ನು ನೆನಪಿಟ್ಟುಕೊಳ್ತಕ್ಕಂಥದ್ದು ಮತ್ತು ಆ ಶಾಲೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಹೋಗುವಂಥದ್ದು
ಅದ್ರ ಜೊತೆಗೆ ಆ ಶಾಲೆಯ ಪುರೋಗಮಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಮಾಡೋದು, ಇದು ಒಬ್ಬ ವಿದ್ಯಾರ್ಥಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಆ ಕರ್ತವ್ಯವನ್ನು ನೀವು ನಡೆಸ್ಕೊಂಡು ಬರ್ತಾಯಿದ್ದೀರಾ, ಬಹಳ ಸಂತೋಷ ವಿಚಾರ. ನಾನು ನಿಮಗೆ ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದನ್ನು ನಡೆಸ್ಕೊಂಡು ಹೋಗಿ ಇನ್ನು ಮುಂದೆ. ಈಗಾಗಲೇ ಅವರು ಹೇಳಿದ ಹಾಗೆ ಶಾಲೆಯಲ್ಲಿ ಕಾರಣಾಂತರದಿಂದ ಬಹಳಷ್ಟು ಶಾಲೆಗಳು ಸುತ್ತಮುತ್ತ ಹುಟ್ಟಿ ಬರ್ತಾಯಿದೆ, ಬೆಳೀತಾ ಬರ್ತಾಯಿದೆ. ಆಗ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂತ. ನಮ್ಮ ಆಶ್ರಮದಲ್ಲಿ ಬರ್ತಕ್ಕಂಥ ಸುಮಾರು ಒಂದು 40-50 ಮಕ್ಕಳು ಇಲ್ಲಿಗೆ ಬರ್ತಾಯಿದ್ದಾರೆ ಶಾಲೆ. ನನ್ನ ಆಶೆ ಏನು ಅಂತಂದರೆ ಅದು ಆ ಮಕ್ಕಳು ಮುಂದೆಯೂ ಸಹ ಈ ಶಾಲೆಗೆ ಬರ್ತಾ ಇರಲಿ ಅಂತ. ಭಾಳಷ್ಟು ನಮಗೆ ಬಂದು ಹೇಳ್ತಾರೆ, ನಮ್ಮ ಶಾಲೆಗೆ ಕಳಿಸಿ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಇದು ಹತ್ತಿರ ಇದೆ, ಭಾಳಷ್ಟು ಹಿಂದಿನಿಂದ ನಮ್ಮ ಸಂಬಂಧ ಇರ್ತಕ್ಕಂಥದ್ದು. ಆದ್ದರಿಂದ ಇದೇ ಶಾಲೆಗೆ ಕಳಿಸೋದು ನಾವು. ಇಲ್ಲಿ ಶಾಲೆಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬೋಧನೆಯನ್ನು ಎಷ್ಟು ವಿಶೇಷವಾಗಿ ತೊಗೊತಾರೆ ಅಂದರೆ ಸ್ಪೆಷಲ್ ಕ್ಲಾಸು ಮಾಡ್ತಾರೆ. ಸ್ಪೆಷಲ್ ಕ್ಲಾಸ್ ಮಾಡಿ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಏನಾದರೂ ಸಣ್ಣ ಲೋಪದೋಷ ಇದ್ದಿದ್ದರೆ ಅದನ್ನು ನಮ್ಮ ವಾರ್ಡನ್ ಸ್ವಾಮಿಗೆ ತಿಳಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಆತ್ಮೀಯತೆ ನಮ್ಮ ಸಂಸ್ಥೆಗೂ ಮತ್ತು ಆಕಾಶ ಹೈಸ್ಕೂ ಇದೆ. ಇದು ಮುಂದೆ ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಈ ಶಾಲೆ ಇನ್ನೂ ಹೆಚ್ಚಿನ ಜನರಿಗೆ ಬೆಳಕನ್ನು ನೀಡಲಿ, ವಿದ್ಯೆಯ ಬೆಳಕನ್ನು ನೀಡಲಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ದಾರಿಯನ್ನು ತೋರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಶುಭವನ್ನು ಹರ್ಷಿಸುತ್ತಾ, ಇಲ್ಲಿ ಹಿಂದೆ ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನವನ್ನು ಸಲ್ಲಿಸ್ತಾ, ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಶುಭಂ ಭವತು. ಜೈ ಭಾರತ್ ಮಾತಾ ಕಿ. ಪರಮ ಪೂಜ್ಯ ಸ್ವಾಮೀಜಿಲೆಗೆ ಮೊದಲ ನನ್ನ ದುಮ್ಮಗೆ ಇನಿ ನಂಗೆ ಕಾಂಡಲ ಒಂಜಿ ಐತಾರ ಆತನ ಸೋಮವಾರ ಆತನ ಜಾತ್ರೆನ ಕುಡುಂಜ ಬೊಕ್ಕೊಂಜ ದಾದಾಂಡಲ ಉಂಡು ಅಂಡ ಅವು ಮಾತ ಇಜ್ಜಂದೆ ನಮ್ಮನ್ನು ಮಾತ ರಕ್ಷಣೆ ಮಲ್ಪುನಂಚಿತ್ತಿನ ಮಮಲ್ಲ ಜವಾಬ್ದಾರಿಗೆ ಪುಗೇಲು ಕೋರೊಂದು ಸಮಾಜದ ಸ್ವಾಸ್ಥ್ಯನ ಕಾಪುನಂಚಿತ್ತಿನ ಮಮಲ್ಲ ಕಜ್ಜ ಮಲ್ತೊಂದು ಪುನಗುಲು ಆರಕ್ಷಕ ಬಂಧುಲು ನಂಚಿತ್ತಿನ ಮಾತ ಆರಕ್ಷಕ ಬಂಧುಲಿಗೆ ಈ ವೇದಿಕೆದ ಮುಖೇನ ಒಂಜಿ ಮಲ್ಲ ಅಭಿನಂದನೆನ ವಿವಂದನೆನ ಸಂದಾಯಿತ ಮಲ್ತೊಂದು ಅಕಲ್ನ ಪರವಾದ ಹಿನಿ ದೀಪ ಪುತ್ತಾದ ಈ ಲೇಸನಿಗಳಿಗೆ ಉದೀಪನ ಮಲ್ತುಕೊಂಡ ಚಿತ್ರನ ಶ್ರೀಯುತ ಗೋಪಾಲಕೃಷ್ಣ ಭಟ್ರು ಪೊಲೀಸ್ ಅಧೀಕ್ಷಕರು ಲೇಸಗರ ಡೆಡ್ಡೆಪ್ಪನು ಸಂದಾಯಿತ ಮಲ್ಪಡು ಪಡೆದು ಶ್ರೀಯುತ ಗೋಪಾಲಕೃಷ್ಣ ಭಟ್ ಮೇಡ ವಿನಯಿತೊಂದುಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಇದೊಂದು ವಿಶೇಷ ಕಾರ್ಯಕ್ರಮ. ಇವತ್ತು ಈ ಸಂದರ್ಭದಲ್ಲಿ ನಾನೊಂದು 2 ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ನಾವು ಶಾಲೆಯಲ್ಲಿ ಕಲಿತು ಆ ಶಾಲೆಯನ್ನು ಬಿಟ್ಟು ಹೊರಗಡೆ ಬರ್ತೀವಿ ಪ್ರತಿಯೊಬ್ಬರು. ನಮ್ಮ ಗುರುಗಳು ಹೇಳಿದಾಗೆ ರಾಮಕೃಷ್ಣ ಆಶ್ರಮಕ್ಕೂ ಈ ವಿದ್ಯಾಸಂಸ್ಥೆಗೂ ದೊಡ್ಡ ಒಂದು ಸಂಬಂಧ ಇದೆ. ಆ ಸಂಸ್ಥೆಯಲ್ಲಿ ಕಲಿತು ಎಲ್ಲೆಲ್ಲೋ ವಿದೇಶದಲ್ಲಿ ಎಲ್ಲೆಲ್ಲೋ ಇವತ್ತು ಅತ್ಯುನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇಲ್ಲಿ ಬಂದಿಲ್ಲ. ಆದರೆ ಆ ಒಂದು ಹಂತ ಅದು ಬೆಳೆದ ಹಂತ. ಇವತ್ತಿನ ಹಂತ ಏನಿದೆ ಅನ್ನುವ ಬಗ್ಗೆ ಸ್ವಲ್ಪ ನಮ್ಮ ಹಿರಿಯರು ಇಲ್ಲಿಂದ ತಿಳಿದಂಥ ವಿದ್ಯಾರ್ಥಿಯು ಇವತ್ತು ತನ್ನ ಕಾಲಿನಲ್ಲಿ ನಿಂತು ಬೆಳೀತಾ ಇದ್ದಾರೆ, ಮೆರಿತಾ ಇದ್ದಾರೆ. ಆದರೆ ಒಂದು ಕ್ಷಣ ನಾವು ಬಂದ ದಾರಿಗೆ ನೋಡಬೇಕು, ಹಾಗೂ ನಮ್ಮ ಸಮಾಜದ ಕಡೆಗೆ ಇವತ್ತು ಅಂಟಿದ ಒಂದು ಪಿಡುಗಿನ ಬಗ್ಗೆ ನಾವು ಕಣ್ಣರಳಿಸಿ ನೋಡಬೇಕಾಗಿದೆ. ನಮ್ಮ ಸಮಾಜಕ್ಕೆ ಅಂಟಿದ ಒಂದು ಶಾಪ ಮಾದಕ ವಸ್ತು. ಇದನ್ನು ತೊಡೆದು ಹಾಕಲಿಕ್ಕೆ ಎಲ್ಲರೂ ತಮ್ಮಿಂದ ಯಾವ ರೀತಿ ಆಗ್ತದೆ ಅನ್ನುವ ಒಂದು ಪ್ರಯತ್ನವನ್ನು ಮಾಡಿಕೊಂಡು ಆ ಮಾದಕ ವಸ್ತುವನ್ನು ಉಪಯೋಗಿಸುವಂಥದ್ದು ಮತ್ತು ಅದಕ್ಕೆ ಬಲಿಯಾದವರನ್ನು ನಾವು ಹೊರಗಡೆ ತರಬೇಕಾಗಿದೆ. ಇದು ನಮ್ಮ ಪೊಲೀಸ್ ಇಲಾಖೆಯ ಪ್ರಥಮ ಧ್ಯೇಯ ಉದ್ದೇಶವಾಗಿದೆ. ಇದಕ್ಕೆ ಪ್ರತಿಯೊಬ್ಬರು ನೇರವಾಗಿ ಹೇಳ್ಬೋದು ಅಥವಾ ಪರೋಕ್ಷವಾಗಿ ಮಾಹಿತಿ ಕೊಟ್ಟು ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಒಂದು ಕಳಕಳಿಯ ವಿನಂತಿ. 2ನೇದು, ದಯವಿಟ್ಟು ಬೆಳೆಯುವ ಮಕ್ಕಳಿಗೆ 18 ವರ್ಷ ವಯಸ್ಸಾಗದ ಮಕ್ಕಳಿಗೆ ವಾಹನಗಳನ್ನು ಚಲಾಯಿಸಲಿಕ್ಕೆ ಕೊಡಬೇಡಿ. ಕೊಟ್ಟು ನೀವು ಕೆಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಇರುವಂಥದ್ದು 1-2 ಮಕ್ಕಳು. ನಾವು ಅವರಿಗೆ ವಾಹನವನ್ನು ಎನ್ನ ಮಗೆ ಬಾರಿ ಬಿರ್ಸೆ 10 ವರ್ಷಕ್ಕೆ 2 ವೀಲರ್ ದತ್ತೊಂಬಪ್ಪೆ ಎನ್ನನ್ಕುಲ್ಲ ಒಂದು ಹಂಪನಗಟ್ಟಗೆ ಲೆತ್ತೊಂಬೋತಿ ಆಯ್ ವಾಪಸ್ ಬತ್ತದೇನಾ ಆಯನ ಪುನಃ ಆಸ್ಪತ್ರೆ ವೆಲ್ಲಾಕ್ ಆಸ್ಪತ್ರೆದ ಮೋರ್ಚರಿ ಉಂಡು ಪನ್ನಗ ಶಾಕ್ ಆಪುಂಡು ದಾಯಿಗೆ ನಮ್ಮ ಮಂತನ ತಪ್ಪು ಕೆಲಸ ಇಂದಕ್ಕೆ ದಯದಿದ್ದು
ಏರೆಗೆ ಲೈಸೆನ್ಸ್ ಆತನೋ ಅಕ್ಲಿಗೆ ಮಾತ್ರ ವೆಹಿಕಲ್ ಬಿಡ್ರೆ ಅವಕಾಶ ಪುನಃ ಲೈಸೆನ್ಸ್ ಅವನಿಗೆ ವಾಹನ ಕೊರಡ್ಚಿ ಆಯ್ತ ಕೀ ಚಾವಿಲ ಅಕ್ಲ ಕೈಗೆ ತಿಕ್ಕಂದಿಲೆಕ್ಕನ ತೂವಡೈನ ಪ್ರತಿಯೊಬ್ಬ ಪೇರೆಂಟ್ನ ಜವಾಬ್ದಾರಿ ಇದಕ್ಕೆ ಯಾನು ಎಚ್ಚರಿಕೆ ಕೊರ್ಪೆ ಮಾತ್ರ ಅತ್ತು ದಾದ ಆತನ ಪುಣಪುಣೇನು ಯಾನ್ ತೋಜಬೆ ನಮ್ಮ ಹಿಂದೆ ಬೋಳಾರಡು ಒಂಜಿ ಹುಡುಗಿ ಮುರಣಿ ಮೂಜಿ ಜನ ಜೋಕ್ಲಿನ ಲೆತ್ತೊಂದು ಪೋಯಿ ಒಂಜಿ ಬಾಲೆ ಹೀಗೆ ಪೆಟ್ಟಾಂಡು ಐಟ್ ಕೇಸಾಂಡು ಪೇರೆಂಟ್ಸ್ಗಳ ಅಪ್ ಮಾತ್ರ ಅತ್ತ ಆರ್ಸಿ ಓನರ್ಗಳ 30,000 ರೂಪಾಯಿ ಪೆನಾಲ್ಟಿ ಆಂಡು ಆ ಕಾರು ಪೊಳ್ಳಿನ ಬಾಲೆಗೆ ಏರ್ ಪರಿಹಾರ ಕೊರ್ಪೇರು ಏರ್ ಜವಾಬ್ದಾರಿ ಇನ್ನೇನು ಎಚ್ಚರಿಕೆ ಮೂಲಕ ಯಾನ್ ಪಣ್ಣೊಂದಿಲ್ಲ ಈಗಲಾಗಿ ಒಂಜಿ ಕಿವಿ ಮಾತು ಅಂತೇನೆ ದಯದೈತು ಪ್ರತಿಯೊರ್ಲ ಒಂಜಿ ಜಾಗೃತಿ ವಹಿಸಲೇ ಏರ್ ಅಪ್ರಾಪ್ರತೆ ಏರೆಗೆ ವಯಸ್ಸಾತಿಜಿ 18 ವರ್ಷ ವಯಸ್ಸಾತಿಜಿ ಲೈಸೆನ್ಸ್ ಆತಿಜಿ ಅಕ್ಲು ವಾಹನ ಚಲಾಯಿಸರ ಬಲ್ಲಿ ಪ್ರತಿಯೊರ್ಲ ಸುರಕ್ಷತೆಯನ್ನು ಮನ್ಪೊಡು ಹೆಲ್ಮೆಟ ಸೀಟ್ ಬೆಲ್ಟ ಎನ್ನ ಜೀವ ಎಂಚ ಎನ್ನ ಬಾಲೆ ಎಂಚ ಬದುಕೊಡು ಅಂಚನೆ ನಾನೂರಿನ ಬಾಲೆ ರೋಡ್ಡುಂಡು ರಸ್ತೆಡುಂಡು ಸಾದಿಡುಂಡು ಆ ಬಾಲೆಗಳ ದಾಲಾಯರ ಬಲ್ಲಿ ನಾನೂರೇಗ್ಲ ಎಂಕ್ ಬೇನೆ ಎಂಚಾಪುಣ ಅಂಚನೆ ನಾನೂರೇಗ್ಲ ಬೇನೆ ಆಪುಣೊಂದು ತೆರೆಯೊಂದು ವಾಹನ ಚಲಾಯಿಸಲೇ ನಿಕ್ಲೇಗ್ಲ ಬುದ್ಧಿ ಇವರಿಗೆ ತಪ್ಪು ಮನ್ಪುಣಗ ಪ್ರತಿಯೊರಿಗ್ಲ ಬುದ್ಧಿ ಮಾತು ಪನ್ನೇರ ಅವಕಾಶ ಉಂಡು ಪ್ರತಿಯೊರ್ಲ ಈ ಪೊಲೀಸ್ ಇಲಾಖೆದೊಟ್ಟಿಗೆ ಕೈ ಜೋಡಿಸಲೆಂದು ಪಂತ ಪಣ್ಣೊಂದು ರೆಡ್ ಪಾತ್ರ ಅವಕಾಶ ಕೊಟ್ಟ ಈ ವಿದ್ಯಾಸಂಸ್ಥೆದ ಮಹಾಂತ ಹಿರಿಯರಿಗೆ ಅಭಿನಂದನೆ ಸಲ್ಲಿಸೊಂದು ಎನ್ನ ರೆಡ್ ಪಾತ್ರ ಮುಗಿಪವೆ. ಜೈ ಭಾರತ್. ನನ್ನ ದುಬಾಗೆ ನಮ್ಮೊಟ್ಟಿಗೆ ಬಿನ್ನೇರಾದ ಪುನಶ್ಚಿತ್ತಿನ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್ ಮುಳಿತು ನಿತ ಗುರ್ಕಾರ್ಲು ಶ್ರೀಮತ ಸೀತಾರಾಮಯ್ಯ ಒಂಜಿ ರೆಡ್ ಪಾತೆರೆಗೆ ಎಡ್ಡೆಪ್ಪುನು ಇದು ಸಂದಾಯಿತ ಮಲ್ಪೋಡು ಬಂದು ವಿನಯ ತಂದಲ್ಲ. ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಈ ಒಂಜಿ ಲೀಸಿಡ್ ಉಪನಚಿತ್ತಿನ ಎಂಕಲ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ದ ಐಕೊಂಜಿ ಪ್ರೇರಣೆಕರ್ತ ಪೂಜ್ಯ ಸ್ವಾಮೀಜಿಯನ ಪಾದಗಡ್ಡ ಬೋರೊಂದು ವೇದಿಕೃಪನ ಗಣ್ಯರೇ ಅಂಚನೆ ಈ ಒಂಜಿ ಕಾರ್ಯಕ್ರಮದ ಅಭಿಮಾನಿ ಬಂಧುಲೆ ಬಹುಶಃ ಒಂಜಿ 30-40 ವರ್ಷ ಪಿರ ಪೋನಾಗ ಒಂದೇ ವೇದಿಕೆಡು ಬಾರಿ ಮಲ್ಲ ಕಾರ್ಯಕ್ರಮ ಹೊಂದುತ್ತದೆ ಆಯ್ತಾ. ಬಹುಶಃ ಅಂತ ದಿಲ್ರಾಜ್ ಪಾಂಡೆ, ಉಮೇಶ್ ಗಟ್ಟಿ ಅಂಚನೆ ಸ್ಟೀವನ್ ರಾಡ್ರಿಗಸ್ ನಮ್ಮ ಕೇಶವ್ ಕೊಟ್ಟಾರ್ಲು ಪೂರ ಸನ್ಮಾನ ಏರಿಗೆ ಮಲ್ಪಡ್ಬೋದು ಆಯ್ಕೆ ಅಕ್ಲಿ ಬಿಡ್ತೀನಿ ಅಂಕಲು. ಒಂಜಿ ಕುಷ್ಠರೋಗಿನ ಶ್ರೀಮಂತಿಕಿತ ಕುಷ್ಠರೋಗಿ ಪುಂಜವನು ಇಲ್ಲದಕ್ಕೂ ಪಿದಾಯ ಪಾಡ್ದಿತ್ತೇರು ಆ ಪುಂಜು ವೆಲ್ನಾಕ್ ಹಾಸ್ಪಿಟಲ್ಡ್ ಸಮಾಜ ಸೇವೆ ಮಲ್ತ ಪುಡ್ತಿನ ಪುಂಜವನು ಲೆತ್ತೊಂದು ಬರ್ತದೆ ಸನ್ಮಾನ ಮಲ್ತಿನ ಚಿತ್ರ ಒಂಜಿ ವೇದಿಕೆ ತಂದಾಡ ಅವು ಕಾಶಿ ಕಳೆ ವಿದ್ಯಾ ಸಂಘದ ವೇದಿಕೆ ಆ ಪೂರ್ತಿ ಇತ್ತನಕ್ಲಿ ಎತ್ತನಗದ ನೆನಪರು ಎತ್ತೇ ಮಲ್ಲ ಕ್ರೌಡು ಬರ್ಪನಿ ಒಂದು ವೇದಿಕೆ ಸಭಾ ಕಾರ್ಯಕ್ರಮ ತೀಯಾರೆ ಒಂಜಿ ಸನ್ಮಾನಗೂ 16 ನಿಮಿಷ ಕೇಶವರ್ನ ನಮ್ಮ ವಂಶಗಟ್ಟಿನ ಟೈಮ್ 16 ನಿಮಿಷ 5 ಸನ್ಮಾನ 1 ಗಂಟೆ ಮುಕ್ತಾಯ 5 ಬೊಕ್ಕ ನಾಟಕ ಒಂದು ಆಪುರ್ತು ನಾತಿನ ಕತೆ ಅಂಚಿತ್ತನ ಒಂಜಿ ವ್ಯವಸ್ಥೆ ಇತ್ತಿನ ಈ ನಿಮ್ಮ ಕಾಶ್ಯ ಹೈಸ್ಕೂಲ್ ಕಾಶ್ಯ ಹೈಸ್ಕೂಲ್ದ ಎಂಗಳೊಂಜಿ ನೆನಪಲ್ತಿ ತಪ್ಪಾಗ ಹಳೆ ವಿದ್ಯಾರ್ಥಿ ದಿಪ್ಪಡು ಮಾಜಿ ವಿದ್ಯಾರ್ಥಿಲು ಅವಡು ಪಂಡದು ಹಳೆ ಪನ್ಪು ನಾವು ಬಜಿ ಪರತಾಂಡು ನನ್ನ ದುಮ್ಮಗಾಂಡ್ಲ ಪೂರ್ವ ವಿದ್ಯಾರ್ಥಿಗಳ ಸಂಘ ಅವಡು ಪನ್ಪುನ ಒಂಜಿ ಎಂಗಳ ನಿಷ್ಠೆ ಇತ್ತಂದು ಒಂಜಿ ವಿಚಾರ ಇತ್ತಂದು ಬಹುಶಃ ಎಂಗ್ಲ ಯಾನು ಇತ್ತು ಬಂದ್ರಲ್ಲ ಯಾನು ಒಂಚೂರು ಆಯಿತು ದೂರ ಬತ್ತಾನಾಗ ಈ ವಿಷಯನ ಪನ್ಯ ರಾಯಜಿ ಅಂತೂ ಇತ್ತ ಶಿವರಾಮ್ ಶೆಟ್ಟರ್ಲೇರು ಎನ್ನ ಆತ್ಮೀಯರು ಆರು ಮಲ್ಲ ಸ್ಥಾನೋಡು ಪುನಾರು ಆರು ಪೂರ ಒಂದೇನು ತಿರಿಯೊಂದು ನಾವು ದುಂಬಾಗ್ಲ ಒಂದು ಮಲ್ತೇರು ನೆಡ್ಡೆ ನಾನೊಂಜಿ 2ನೇ ವಿಷಯ ಏನು ಬಂದಾಗ ಶಾಲೆಡ್ ಜನ ಜೋಕುಲು ಕ್ಷೀಣ ಒಂದು ಲೇರ್ಪಂತ ವಿಷಯ ಬಹುಶಃ ಈ ಕೈತಾಳ್ಡು ಉಪನಾಥ್ ಅಂಗನವಾಡಿ ಸ್ಕೂಲು ಬೇತ ಓಲ್ಲಚ್ಚಿ ಬಹುಶಃ ನಮ್ಮ ಮಾಸ್ಟರ್ ಅಕ್ಲಿನ ಸಂಪರ್ಕ ಮಲ್ತಿರಂದಾಂಡ ಆ ಜೋಕ್ಲಿನ ನಮ್ಗೆ ಅಕ್ಲಿನ ಬಹುಶಃ ಅಡಾಪ್ಟ್ ಮಲ್ತಂದಾಂಡ ನಂಗೆ ಆ ಜೋಕ್ಲು ಬರೋ ಸಾಧ್ಯತೆ ಉಂಡು ಏನು ಎಲ್ಲಿ ಅನ್ನ ಬೇನೇನು ಪನಿಯರ ಮಾಸ್ಟರ್ ದಯಪಂದಾಗ ಮೂಲೊಂಜಿ ಅಂಗನವಾಡಿ ಸ್ಕೂಲ್ ಇತ್ತಂದು ಅವೇನು ಕಾರಣ ಅಂತರದು ಪಿದಾಯಪಾಡಿಯರು 40 ಜೋಕುಲು ಇತ್ತೇರು ಇತ್ತೆ ಆ ಜೋಕುಲು ಬೇತ ದಿಕ್ಕಡು ಅಕ್ಲ ವ್ಯವಸ್ಥೆ ಮಲ್ತು ಕೊಡ್ತುಂಡು ಒಂದು ವಿದ್ಯಾರ್ಥಿ ಜೀವನಡು ಅಥವಾ ವಿದ್ಯಾರ್ಥಿ ಜಿಲ್ಲೆ ಕೊರ್ಪನ ಚಿತ್ರನ ನಮ್ಮ ಪ್ರೋತ್ಸಾಹನು ಓಲಾ ನಮ್ಮ ತಪ್ಪು ಅಂತ ಬಂತ ನಾವು ಪಾತೆರ ಪನ್ನೊಂದು ದಯಮಲ್ತದೆ ಸರ್. ಇನ್ನಾದರೂ ಕೂಡ ಈ ಹತ್ತಿರದಲ್ಲಿರುವಂತಹ ಶಾಲೆಗಳನ್ನು ಅಂಗನವಾಡಿ ಸ್ಕೂಲ್ಗಳನ್ನ ಬೇಕಾದ್ರೆ ನನ್ನನ್ನು ಕರಿ, ನಾನು ಬರ್ತೇನೆ.
ಅವರನ್ನು ಸಂಪರ್ಕಿಸಿ ಆ ಮಕ್ಕಳನ್ನು ಇಲ್ಲಿ ಸರ್ ಹೇಳಿದರು, ಸ್ವಾಮೀಜಿ ಹೇಳಿದರು, ಮಕ್ಕಳನ್ನು ಇಲ್ಲಿ ಕಲಿಸಿದರೆ ನಿಜವಾಗಿ ಹೌದು, ನಮ್ಮ ಕಾಶಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತ ಒಂದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಿದ್ಯಾರ್ಥಿಗಳನ್ನು ಶಿಕ್ಷಿಸಿದಂಥ ಕಾಶ್ಯ ಹೈಸ್ಕೂಲ್ನಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ಜೀವನವಿರಲಿ. ಇನ್ನೊಂದು ವಿಶೇಷ ಕಾಳಜಿ ಸರ್ ಹೇಳಿದರು, ಟ್ರಾಫಿಕಲ್ಲಿ ಇವತ್ತು ಇನ್ನು ನಮ್ಮ ಅಂಡರ್ ಪಾಸ್ ಓಪನ್ ಆತನ ಕುಶಲ ಉಂಡು ಆತ ಬೇನೆಲ್ಲ ಉಂಡು ಇಂಕ್ಲಿ ದಯಪನ್ನಾಗ ನಮ್ಮ ಪಾಂಡೇಶ್ವರ ರೈಲ್ವೆ ಗೇಟ್ ದುಮ್ಮು 4 ಸರ್ತಿ ಬೋರೊಂತೀನಿ ಇತ್ತ 11 ಸರ್ತಿ ಬೋರೊಂದುಂಡು. 11 ಸರ್ತಿ ನಿಗಲು ತೂದುಪ್ಪಾರು ತೆಲ್ತೊಂದುಪ್ಪಾರು ಅಲ್ಪ ಅಲ್ಪ ಉಂತುನಾಗ ಅಲ್ಪದ ಕಷ್ಟ ಅವು ನಿಕ್ಲಿಗೆ ಇಂಕ್ಲಿಗೆ ಗೊತ್ತಪ್ಪ ನಾವು ನೆಕ್ಕಪೂರ ನಮ್ಮ ದುಂಬಾರೋಡು ನೆಕ್ಕಪೂರ ಈ ಸ್ಕೂಲ್ ದಾಖಲು ಪ್ರತಿಯೊಂದು ಅಧಿಕಾರಿಗಳಿಗೆ ಲೆಟ್ರ್ ಬಾಡ್ದು ಲೆಟ್ರ್ ಮುಖಾಂತರ ಆಕ್ಲೇನೆ ಎಚ್ಚರಿಕೆ ದಿಪ್ಪನ ಕೆಲಸ ಮಲ್ಪೋಡು ಒಂದು ಎಂಕುಲು ಸೇವಾ ಟ್ರಸ್ಟ್ ಮುಖಾಂತರ ಮಲ್ತೊಂದಲ್ಲ ಎಂಕಲ ಅವೇರ್ನೆಸ್ ಮಲ್ತೊಂದಲ್ಲ ನಿಕಲು ಪೂರ ಕೈ ಜೋಡಿಸೋಡು ಪನ್ಪನ ಪಾತ್ರದೊಟ್ಟಿಗೂ ಅವಕಾಶಗಳೊಂದು ನಮ್ಮ ಹತ್ರ ಸೋಲ್ಮೇಲು ಮೊದಲ ನನ್ನ ತುಬಗೆ ಲೆಸಿಡ್ ಬಹುಶಃ ಕೋಡದ ದಿನಾರು ಪಿನ್ನೆರಾಡು ಬರುಡಿತ್ತು ನಡ ಕಾರಣಾಂತರದ ಬರಿಯರ ಆವನ್ನಿನೇರ್ದವರ ಇನಿ ಈ ಸಂಘದ ಮಿತ್ತು ಮೋಕೆದೀದು ಅರೆ ಕಲ್ತಿನ ಶಾಲೆದ ಮಿತ್ತು ಅಭಿಮಾನದೀದು ಇನಿತ ದಿನ ಈ ಲೆಸಿಡ್ ಬಿನ್ನೆರಾದುಲ್ಲೇರು ಇನಿ ಕಾನಾಗ ಅನ ಉದ್ಯಮ ಕ್ಷೇತ್ರಡ್ ಒಂದು ಎದೆನ ಪುದರುಂಡು ಐತ ಒಟ್ಟಿಗೆ ಧಾರ್ಮಿಕ ಕ್ಷೇತ್ರಡ್ಲ ಸಾಧನೆ ಮಲ್ಪನ ಚಿತ್ತಿನ ಸಾಧಕರಾದ ಪುನರ್ ಶ್ರೀಯುತ ದಿಲ್ರಾಜ್ ಆಳ್ವೇರು ಇಂಥ ಲೇಸಿಡನ ಮೊಟ್ಟುಗುಲೇರಿ ಈ ಲೇಸಗರಡ್ಡು ಎಡ್ಡಪ್ಪನು 6 ಬಯಕೋಡು ಪಡೆದಾಡ ಭಿನ್ನೈತೊಂದುಲ್ಲ ಶ್ರೀಯುತ ದಿಲ್ರಾಜ್ ಆಳ್ವಾ ಸೇರಿದಿನಂಚಿನ ಮಾತ ಬಂದುಲೆ ಸೀತಾರಾಮಣ್ಣೆ ಇತ್ತೆ ಫಂಡೇರ್ ಇರು ಮುಲ್ತ ಹಳೆ ವಿದ್ಯಾರ್ಥಿ ಅಂತ ಪಂಡ ಯಾನ್ ಹಳಿಕೆ ಶಾಲೆಡು ಸತ್ಯಸಾಯಿ ಶಾಲೆಡು ಹಾಸ್ಟೆಲ್ಡ್ 3 ವರ್ಷ ಇತ್ತೆ 3 ವರ್ಷ ಇತ್ತದು ಯಾನ್ ಬಾರಿ ಎಡ್ಡೆ ವಿದ್ಯಾರ್ಥಿ ಏನಕ್ಕೋಸ್ಕರ 7ನೇ ಕ್ಲಾಸ್ ಹಿಡ್ದು ಐಟೆ ನಾನು ಪಿದೈಪಾಡ್ ಹಿಡ್ದು ಹತ್ರ ಮೂಲು ಕಾಶ್ಯಡ್ ಎಂಕೊಂಜಿ ಅವಕಾಶ ಅಂದು ಪನೊಲಿ ಕಾಶ್ಯ ಯಾನ್ ಏಪಲ್ ಎನ್ನುವೆ ಕಾಶ್ಯ ಹೈಸ್ಕೂಲು ವಿದ್ಯಾಭ್ಯಾಸ ಮಾತ್ರ ಬದುಕೆರೆ ಕಲ್ಪನಂಚಿನ ಶಾಲೆ ಅಂದ ಪಂಡ ತಪ್ಪವನು ದ್ಯಾಗಂದ ಕೆಂಡ ಕಾಶ್ಯಡ್ದು ಬೊಕ್ಕ ಯಾನು ಸಂತ ಅಲೋಷಿಯಸ್ ಕಾಲೇಜಿಗೆ ಪೋನಾಗ ಒಂಜಿ ಬೇತನೆ ಪ್ರಪಂಚ ಆಂಡ ಕಾಶ್ಯ ಇಂಕ ಬದುಕೆರೆ ಕಲ್ಪನೆ ಹಿಡ್ದ ಹತ್ರ ಎಲೋಷಿಯಸ್ ಹಿಡ್ದು ಪಿದೈ ಬಣ್ಣಾಗ ಅಲ್ತ ವಿದ್ಯಾರ್ಥಿ ನಾಯಕಿ ಅದು ಯಾನು ಪಿದೈ ಬತ್ತಿನ ಕಾಶ್ಯದ ಒಂಜಿ ಕೊಡುಗೆ ಅನ್ಲ ಪನ್ರೆ ಇಚ್ಛಿಸೊಂದುಲ್ಲೆ ಅಂಚೆನೆ ಬೇತೆ ಬೇತೆ ರಂಗಡು ಇನಿ ಕೆಲಸ ಮನ್ಪೆರೆ ಕಾಶ್ಯ ಹೈಸ್ಕೂಲು ಇನಿ ಮೂಲ ಏರ್ಲ ಎಂಕಲ್ನ ಅಧ್ಯಾಪಕರಿಜ್ಜೇರು ಖಂಡಿತವಾದ್ಲ ತೂಣುಂದಾಂಡ ಇನಿಲ ಅಧ್ಯಾಪಕರ ನೆನಪೇರೇನು ಮನ್ಪುನಂದು ಕೇಂಡ ರ್ಯಾಂಕ್ ಸ್ಟೂಡೆಂಟ್ ನಕ್ಲೇನು ಏರ್ಲ ಮನ್ಪುಜೇರು ಎಂಕ್ಲೇನು ಇನಿಕಲ ನೆನಪು ಮನ್ಪೇರಂದು ಮನ್ಪುನಕ್ಕೆ ಖಂಡಿತವಾದ್ಲ ಹಿಂಗೆ ಗೊತ್ತುಂಟು ದಯಪಂಡ ವಾ ಶಾಲೆಗೆ ಪೋಂಡಲ್ಲ ಎಂಕ್ಲೇ ನೆನಪು ಮನ್ಪೇರು ಇನಿಕಲ ಎಲೋಷಿಯಸ್ ಕಾಲೇಜಿಗೆ ಪೋಂಡಲ್ಲ ಏನ ನೆನಪು ಮನ್ಪೇರು ದ್ಯಾಗಂದು ಕೇಂಡ ಯಾನು ರ್ಯಾಂಕ್ ಸ್ಟೂಡೆಂಟ್ ಹತ್ತು ಅಂಚಾದುಪ್ಪನಾಗ ನೆನಪು ಮನ್ಪೇರಂದು ಪನೊಂದು ಅಂಚೆನೆ ಇನಿ ಸನ್ಮಾನ ಮಂತಿನಂಚಿನ ಮಾತ ಸಾಧಕರು ಇನಿ ಸೋಷಿಯಲ್ ಮೀಡಿಯಾದ ಜಗತ್ತುಪ್ಪುನಂಚಿನ ಸಂದರ್ಭಡ್ ಇನಿ ನಮ್ಮ ಏರಿನ ಸನ್ಮಾನ ಮನ್ಪೋ ಏರಿಗೆ ಮೆರವಣಿಗೆ ಮನ್ಪೋ ಅಂದು ಪನ್ಪನೇ ಆಶ್ಚರ್ಯ ದ್ಯಾಗಂದು ಕೇಂಡ ಇನಿ ಬಿಗ್ ಬಾಸ್ದ ಒಂಜಿ ಯುಗಟ್ ದಾದ ಸಾಧನೆ ಮಂತದ್ದು ದಾದಾರೇನು ಮಂತೇರೆ ದಾದ ಸಾಧನೆ ಮಂತೇರೆ ಅಂದು ಪಂಡು ಎಂಕ್ಲೆಗೆ ಕೆಲವು ಸರ್ತಿ ಆಶ್ಚರ್ಯ ಆಪುಂಡು ಅಂಚಿನ ಒಂಜಿ ಯುಗಟ್ ಈ ಇನಿ ಮಂತಿನ ಈ ಸೋಷಿಯಲ್ ಮೀಡಿಯಾದ ಈ ಮೂಲ ಕುಲ್ದಿನಕ್ಲ ಸಾಧಕೆರಡ ಖಂಡಿತವಾದಲ್ಲ ಸೋಷಿಯಲ್ ಮೀಡಿಯಾನೇ ಉಪ್ಪಂದು ಅಂಚಿನ ಒಂಜಿ ಸಾಧನೆ ಮಂತದ್ದು ಇನಿ ಅವನು ಕಾಶ್ಯ ಹೈಸ್ಕೂಲ್ದ ಹಳೆ ವಿದ್ಯಾರ್ಥಿ ನಕಲು ಅವನು ಅಕ್ಲಿಗೆ ಸನ್ಮಾನ ಮಂತಿನ ಮಾಸ್ತು ಖುಷಿ ಆತಂದು ಖಂಡಿತವಾದಲ್ಲ ಸೀತಾರಾಮಣ್ಣೆ ಪಂಡಿಲಕ ಯಾನ್ಲ ಕಾಶ್ಯದ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಆಂಡ ಬೇತೆ ಬೇತೆ ಕಾರಣ ಆಕ್ಟಿವ್ ಆದ ಪಾರ್ಟಿಸಿಪೇಟ್ ಮಂತೊಂದಿಜ್ಜಿ ಖಂಡಿತವಾದ್ಲ ಬರ್ಪನ ದಿನಟ್ಟು ಯಾನ್ಲ ಜೋಡಿಸೋ ಪನೊಂದು ಎನ್ನ ಈ ಅವಕಾಶಗೋಸ್ಕರ 2 ಪಾತೆರ ಮುಖ್ಯಮಂತ್ರಿ ಜೈನ್ ಮೊದಲು ದಿಲ್ರಾಜ್ ಆಳ್ವರೆ ಬಂದರೆ ನನ್ನ ಲಿಸದ ಕೇರದಚ್ಚಿ ಬರೋದಿಲ್ಲ ಸಭೆತ ಗುರ್ಖಾರ್ ಮೇಲೆ ವಯಸ್ಸನ್ನು ಚಿತ್ತಿನಾರೆ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಗೌರವ ಗುರ್ಕಾರ್ಲು ಐತ ಒಟ್ಟಿಗೆ ಕಾಶ್ಯದ ಮುಖ್ಯೋಪಾಧ್ಯಾಯರ ಚಿತ್ತಿನ ಶ್ರೀಯುತ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಮೇರೆ ಗುರ್ಖಾರ್ವೆದ ಮದಿಪು ಕೊರಡು ಪಡೆದಾಡ ಭಿನ್ನೈತೊಂದಲ್ಲ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಹಿತಚಿಂತಕರು ದಾರ್ಶನಿಕರು ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಇದರ ಅಧ್ಯಕ್ಷರೂ ಆಗಿರುವಂಥ ಪೂಜ್ಯ
ಶ್ರೀ ಶ್ರೀ ಜಿತಕಾಮಾನಂದಜ್ಜಿ ಸ್ವಾಮೀಜಿಯವರೇ, ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಮಾಧವ ಬಂಗೇರರವರೇ, ಇವತ್ತಿನ ಈ ವೇದಿಕೆಯ ಮುಖ್ಯ ಅತಿಥಿಗಳು ಆಗಿರುವಂಥ ಶ್ರೀ ಸೀತಾರಾಮ್ ಎ, ಶ್ರೀ ಗೋಪಾಲಕೃಷ್ಣ ಭಟ್, ಶ್ರೀ ಸುಭಾಷ್ ಬಿ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳೇ, ಸಂಘದ ಪೋಷಕರೇ, ಇಲ್ಲಿ ಈ ಸಭೆಗೆ ಆಗಮಿಸಿದ ಹಿತಚಿಂತಕರೇ, ವಿದ್ಯಾರ್ಥಿಗಳೇ, ನಮ್ಮ ಶಿಕ್ಷಕ ವೃಂದದವರೇ, ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ನಾನು ನೀಡುತ್ತಾ ಇದ್ದೇನೆ. ಒಂದು ಮಾತು ನಿನ್ನೆಯಿಂದ ಬರ್ತಾ ಇದೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಸತ್ಯ. ನಮ್ಮ ಮಂಗಳೂರಿನಲ್ಲಿ ಈಗ CBSE ICSE ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಗೇಟಿನ ಮುಂದಿನಿಂದ ಪ್ರತಿದಿನ ಲೆಕ್ಕ ಮಾಡಿದರೆ ಒಂದು 28-30 ಬಸ್ಸುಗಳು ಆ ಕಡೆ ಈ ಕಡೆ ಓಡ್ತಾ ಇವೆ, ವಿದ್ಯಾರ್ಥಿಗಳನ್ನು ತುಂಬಿಸಿ ಓಡ್ತಾ ಇವೆ. ಎಲ್ಲವೂ CBSE ICSE ಶಾಲೆಯ ಬಸ್ಸುಗಳು. ಸಮಾಜ ಬದಲಾಗ್ತಿದೆ. ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡುವಂತಹ ಇಲ್ಲಿ ಅನೇಕ ಪರಿಕರಗಳಿವೆ. ನೀವು ನೋಡ್ಬೋದು, ಇಲ್ಲಿ ನಾನು ಮಾತನಾಡುವ ಈ ಸ್ಟ್ಯಾಂಡ್ ಇರ್ಬೋದು, ಈ ಲೈಟ್ಸ್, ಅವರ ಕ್ಯಾಮರಾ ಇಟ್ಟಿದ್ದಾರೆ, ಸ್ಪೀಕರ್ಸ್ ಇಟ್ಟಿದ್ದಾರೆ, ಎಲ್ಲವೂ ಭಾರವಾಗಿದೆ. ಆ ಸ್ಪೀಕರ್ಗಳು ಎಷ್ಟು ಭಾರವಾಗಿದೆ. ಆದರೂ ಅವೆಲ್ಲ ಬೀಳದ ಹಾಗೆ ನಿಂತಿವೆ. ಅವುಗಳು ಬೀಳುವುದಿಲ್ಲ. ಯಾಕೆ ಬೀಳುವುದಿಲ್ಲ? ಯಾಕೆಂದರೆ ಅವುಗಳಿಗೆ 3 ಕಾಲುಗಳಿವೆ. 2 ಕಾಲುಗಳಿದ್ರೆ ಬೀಳ್ತಿತ್ತು. 3 ಕಾಲುಗಳಿವೆ, ಅದರಿಂದ ಅವು ಬೀಳುವುದಿಲ್ಲ. ನಮ್ಮ ಕಾಸಿ ಹೈಸ್ಕೂಲಿಗೆ ಕೂಡ 3 ಕಂಬಗಳಿವೆ. ಆದ್ದರಿಂದ ನೀವು ನಿನ್ನೆಯಿಂದ ತೋರಿಸಿದ ಈ ದುಗುಡ ಖಂಡಿತ ಅದು ದೂರವಾಗ್ತದೆ. 3 ಕಾಲುಗಳಿರುವಂಥ ನಮ್ಮ ಈ ಕಾಸ್ಯ ಪ್ರೌಢಶಾಲೆ ಅದು ಬೀಳಲು ಸಾಧ್ಯವೇ ಇಲ್ಲ. 1ನೇ ಕಂಬ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಅದರಲ್ಲಿ ನಾನು ಕೂಡ ಬಂದಿದ್ದೇನೆ, ಶಿಕ್ಷಕರು ಕೂಡ ಬಂದಿದ್ದಾರೆ. 2ನೇ ಕಂಬ ನಮ್ಮ ರಾಮಕೃಷ್ಣ ಮಠ, ಅದರ ಬಾಲಕಾಶ್ರಮ. ಸುಮಾರು 50-55 ವಿದ್ಯಾರ್ಥಿಗಳು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಾ ಇದ್ದಾರೆ. ನೈತಿಕವಾದ ಶಿಕ್ಷಣ, ಉತ್ತಮವಾದ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಅವರು ಹೋಗ್ತಾ ಇದ್ದಾರೆ. 3ನೇ ಕಂಬ ನಮ್ಮದು ಹಳೆ ವಿದ್ಯಾರ್ಥಿ ಸಂಘ. ನಾನು 2013ರಲ್ಲಿ ಮುಖ್ಯ ಶಿಕ್ಷಕನಾಗಿ ಪದ್ವಾ ಹೈಸ್ಕೂಲ್ನಿಂದ ಇಲ್ಲಿಗೆ ವರ್ಗವಾಗಿ ಬಂದಾಗ ಅಲ್ಲಿಯ ಶಿಕ್ಷಕರು ಮತ್ತು ಇಲ್ಲಿಯ ಶಿಕ್ಷಕರಲ್ಲಿ ಓರ್ವರಾದ, ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು, ಭಾಸ್ಕರ್ ಸರ್, ಅವರು ನನ್ನ ಆತ್ಮೀಯರಾಗಿದ್ದರು. ಅವರು ಒಂದು ಮಾತು ಹೇಳಿದರು, ಈರು ಕಾಶಿ ಹೈಸ್ಕೂಲಿಗೆ ಪೋಲಿ ದಾಲ ತೊಂದರೆ ಇಜ್ಜಿ ಅವಳು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಉಂಡು, ಭಾರಿ ಗಟ್ಟಿ ಉಂಡು ಅಂತ. ಅದು ಸತ್ಯ ಅಂತ ಅನಿಸಿದೆ ನನಗೆ. ಇದು ನಮ್ಮದು 3ನೇ ಕಂಬ. ಆದ್ದರಿಂದ ಈ 3 ಕಂಬಗಳಿರುವಾಗ ನಮ್ಮ ಶಾಲೆ ಬೀಳಬಹುದೇ? ಸಾಧ್ಯವಿಲ್ಲ. ಈ 3 ಕಂಬಗಳು ಒಟ್ಟು ಸೇರಿದರೆ ವಿದ್ಯಾರ್ಥಿಗಳ ಸ್ಟ್ರೆಂತ್, ಈಗ ಸೀತಾರಾಮ್ ಅವರು ಹೇಳಿದ ಹಾಗೆ ವಿದ್ಯಾರ್ಥಿಗಳ ಸ್ಟ್ರೆಂತ್ ಕಡಿಮೆ ಆಗಲಿ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಶಾಲೆಯ ಹತ್ತಿರದಲ್ಲಿರುವ ಹೆಚ್ಚಿನ ಮಕ್ಕಳು ಇಲ್ಲಿ ಕಲಿಯಲು ಹಾತೊರೆಯುತ್ತಾರೆ ಮತ್ತು ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ಯಾಕೆಂದರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗುವಂಥ ಎಲ್ಲವನ್ನೂ ಕೊಡ್ತೇವೆ. ಇದು ಹಣ ಮಾಡುವ ಶಾಲೆ ಅಲ್ಲ. ನಮ್ಮ ಕಾಶಿ ಹೈಸ್ಕೂಲು ಪ್ರಾಫಿಟ್ ಮಾಡುವ ಶಾಲೆ ಅಲ್ಲ. ಎಷ್ಟೋ ಶಾಲೆಗಳನ್ನು ನೋಡ್ತೇವೆ, ವರ್ಷದ ಕೊನೆಗೆ ಬ್ಯಾಂಕಿನಲ್ಲಿ ಎಷ್ಟೋ ಫಿಕ್ಸೆಡ್ ಅಮೌಂಟ್ ಇಟ್ಟಿರ್ತಾರೆ. ನಮ್ಮಲ್ಲಿ ಫಿಕ್ಸೆಡ್ ಅಮೌಂಟುಗಳಿಲ್ಲ. ಬ್ಯಾಂಕಿನ ಮ್ಯಾನೇಜರ್ ಬಂದು ನಾನು ಹೇಳ್ತಾರೆ, ನಮ್ಮ ಬ್ಯಾಂಕಿನಲ್ಲಿ ಸರ್ ಸ್ವಲ್ಪ ಹಣ ಇಡಿ ಅಂತ. ನಾನು ಎಲ್ಲಿಂದ ಇಡೋದು? ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಉಳಿಕೆ ಮಾಡೋದಿಲ್ಲ. ನಾವು ಏನು ವಿದ್ಯಾರ್ಥಿಗಳಿಂದ ತೆಕ್ಕೊಂಡಿದ್ದೇವೆ ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಕರು ಕೂಡ ಅವರ ದಾನ ಮಾಡ್ತಾರೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಕೂಡ ಆಗಾಗ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅತೀ ಕಡಿಮೆ ದರದಲ್ಲಿ ಉತ್ತಮ ಶಿಕ್ಷಣವನ್ನು, ಅದು ಸ್ಪೋರ್ಟ್ಸ್ ಆಗಲಿ, ಸಾಂಸ್ಕೃತಿಕ ವಿಚಾರವಾಗಲಿ, ವಿದ್ಯೆ ಆಗಲಿ, ಎಲ್ಲವನ್ನು ನಾವು ನೀಡ್ತಾ ಇದ್ದೇವೆ. ಅದರಿಂದ ಇದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ಸಂಪೂರ್ಣವಾಗಿ 3ನೇ ಕಂಬವಾಗಿ ನಿಂತಿದೆ.
ಆದ್ದರಿಂದ ನಮ್ಮ ಈ ಕಾಶಿ ಹೈಸ್ಕೂಲ್ನ ಬಗ್ಗೆ ಯಾವುದೇ ಚಿಂತೆ ಬೇಡ. 80 ವರ್ಷಗಳು ಆಗ್ತವೆ. ಈ 2026 ಜೂನ್ 6ಕ್ಕೆ ಈ ಶಾಲೆ ಆರಂಭವಾಗಿ 1946 ಜೂನ್ 6ರಲ್ಲಿ ಈ ಕಾಶಿ ಹೈಸ್ಕೂಲ್ ಆರಂಭವಾಗಿತ್ತು. ಆಗ ಕಟ್ಟಿದ ಕಟ್ಟಡ ಇವತ್ತು ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿದೆ. ಅದರ ನಂತರ ಕಟ್ಟಿದ ಕಟ್ಟಡಗಳೆಲ್ಲ ಬಿದ್ದು ಹೋಗಿವೆ. ಕೆಲವು ನಮ್ಮ ಸರಕಾರಿ ಮಟ್ಟದಲ್ಲಿ ಕಟ್ಟಿದ ಕೆಲವು ಸಂಘಗಳು ಕೂಡ ಬಿದ್ದು ಹೋಗಿವೆ. ಆದರೆ ಈ ಶಾಲೆ ಕಟ್ಟಡ ಇವತ್ತು ಕೂಡ ಹಾಗೇ ಇದೆ, ಏನೂ ಆಗಿಲ್ಲ, ಗಟ್ಟಿಮುಟ್ಟಾಗಿದೆ. ಆದ್ದರಿಂದ ಈ ಕಟ್ಟಡವೂ ಗಟ್ಟಿಮುಟ್ಟಾಗಿರ್ತದೆ. ಮುಂದೆ ಕೂಡ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಎಲ್ಲ ಸುಸಜ್ಜಿತವಾಗಿ ಅತ್ಯುತ್ತಮವಾಗಿ ಈ ಶಾಲೆ ಮುಂದುವರಿಯುತ್ತದೆ ಮತ್ತು ಖಂಡಿತವಾಗಿ 100 ವರ್ಷಗಳನ್ನು ಪೂರೈಸ್ತದೆ. 80 ವರ್ಷಗಳು ಆಯಿತು, ಇನ್ನೂ 20 ವರ್ಷಗಳು ಪೂರೈಸುವುದು ಒಂದು ದೊಡ್ಡ ವಿಷಯ ಅಲ್ಲ. ನಾವೆಲ್ಲರೂ ಒಟ್ಟು ಸೇರುವ ನಮ್ಮ ಒಂದೇ ಉದ್ದೇಶ, ಹಳೆ ವಿದ್ಯಾರ್ಥಿಗಳ ಕೂಡ ಉದ್ದೇಶ ಅದೇ. ನಾನು ಕಲಿತ ಶಾಲೆ ಮುಂದೆ ಬೆಳೀಬೇಕು. ಆ ಬೆಳೀಲಿಕ್ಕೆ ಎಲ್ಲ ಸಹಕಾರವನ್ನು ಈ ಹಳೆ ವಿದ್ಯಾರ್ಥಿಗಳು ಸಂಘದವರು ನೀಡ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಅವರಿಗೆ ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು, ಯಾಕೆಂದರೆ ಈಗಾಗಲೇ ಎಲ್ಲರೂ ಹೇಳಿದರು, ಸಮಾಜದಲ್ಲಿ ಸೇವೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಪಾಪ ಕೆಲವರಿಗೆ ಗುರುತಿಸುವವರು ಇಲ್ಲ. ಆ ಸಂದರ್ಭದಲ್ಲಿ ಅಂಥವರನ್ನು ತಂದು ಎಷ್ಟೋ ವರ್ಷಗಳಿಂದ, ಇವತ್ತು ನಿನ್ನೆ ಅಲ್ಲ, ಅವರ ಇತಿಹಾಸ ನೋಡಿದರೆ ಎಷ್ಟೋ ವರ್ಷಗಳಿಂದ ಈ ಗುರುತಿಸುವಿಕೆ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಯಾವ ಮನೆಗಳಿಗೆ ಕರೆಂಟ್ ಇಲ್ಲ ಅಲ್ಲಿ ಉಚಿತವಾಗಿ ಅವರು ವೈರಿಂಗ್ ಮಾಡಿ ಕರೆಂಟು ನೀಡುವಂಥದ್ದು, ಮನೆಗಳನ್ನು ಕಟ್ಟಿಕೊಡುವಂಥದ್ದು, ಕಟ್ಟಲಿಕ್ಕೆ ಸಹಾಯ ಮಾಡುವಂಥದ್ದು, ಇದೆಲ್ಲ ಗೊತ್ತಿಲ್ಲದೆ ಅವರು ಮಾಡ್ತಾಯಿದ್ದಾರೆ. ನಮಗೆ ಗೊತ್ತಾಗೋದಿಲ್ಲ, ಎಲ್ಲವನ್ನು ಅವರು ಹೇಳಿಕೊಳ್ಳುವುದಿಲ್ಲ, ಕೆಲವು ಮಾತ್ರ ಗೊತ್ತಾಗ್ತವೆ. ಅದರಿಂದ ನಮ್ಮಲ್ಲಿ ಹೇಳಿಕೊಳ್ಳದೆ ಕೂಡ ಅನೇಕ ಕೆಲಸಗಳನ್ನು ಹಳೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದರಿಂದ ಈ ಹಳೆ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಶಾಲೆಯ 3ನೇ ಕಂಬವಾಗಿ ನಿಂತಿದ್ದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂದವು. ನಿನ್ನೆ ಕೂಡ ಕಾರಣಾಂತರಗಳಿಂದ ನಾನು ಇರಲಿಲ್ಲ. ನಿನ್ನೆಯ ಕಾರ್ಯಕ್ರಮ ಕೂಡ ಭಾಳ ಉತ್ತಮವಾಯಿತು ಅಂತ ಇಲ್ಲಿ ಅದನ್ನು ವೀಕ್ಷಿಸಿದವರು ನನಗೆ ಹೇಳಿದ್ದಾರೆ. ನಾನು ಕೂಡ ಕೆಲವು ಫೋಟೋಗಳನ್ನು ನೋಡಿದ್ದೇನೆ. ನಮ್ಮ ಸ್ಟಾಫಿನವರು ಕೂಡ ಕೆಲವು ಫೋಟೋಗಳನ್ನು ವಿಡಿಯೋಗಳನ್ನು ನನಗೆ ಕಳಿಸಿದ್ದಾರೆ. ಭಾಳ ಉತ್ತಮವಾಯಿತು ಅಂತ ಹೇಳಿದ್ದಾರೆ. ಅದರಿಂದ ಈ 2 ದಿನಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಬೇಕಿದ್ರೆ ಅಷ್ಟೇನು ಸುಲಭ ಇಲ್ಲ. ನಾನು ಪ್ರತಿದಿನ ಹೆಚ್ಚಾಗಿ ನಾನು ಕ್ಯಾಮರಾ ನೋಡ್ತಾ ಇದ್ದೆ ನನ್ನ ಫೋನಲ್ಲಿ. ಶಾಲೆಯ ಯಾವುದೇ ಸಮಸ್ಯೆಗಳಾದರೆ ಕ್ಯಾಮರಾವನ್ನು ವೀಕ್ಷಿಸ್ತೇನೆ. ಕೆಲವೊಮ್ಮೆ ನನಗೆ ಅಲ್ಲಿ ಲೈಟ್ ಬಿದ್ದರೆ ಸಡನ್ ಒಂದು ಸಣ್ಣ ಒಂದು ಎಲ್ರಮ್ ಬರ್ತದೆ ನನ್ನ ಫೋನಿಗೆ, ಏನಾದರೂ ಅಲ್ಲಿ ಮೂಮೆಂಟ್ಸ್ ಆದರೆ. ಆಗ ನೋಡುವುದು, ನಾನು ನೋಡುವಾಗ ರೂಮ್ ನಂಬರ್ 1 ಓಪನ್ ಇದೆ. ರೂಮ್ ನಂಬರ್ ಓಪನ್ ಇರುವಾಗ ಒಳಗಡೆ ಇದ್ದಾರೆ ಯಾರು, ಇವರು ಹಳೆ ವಿದ್ಯಾರ್ಥಿಗಳು. ಸುಮಾರು 2-3 ವಾರದಿಂದ ಇದು ನಡೆಯುತ್ತಾ ಉಂಟು. ಸಾಯಂಕಾಲ ಬರುವುದು, ಎಲ್ಲರೂ 6 ಗಂಟೆ ನಂತರ ಬರುವುದು, ಅಲ್ಲಿ ಸೇರುವುದು, ಪ್ಲ್ಯಾನ್ ಮಾಡೋದು, ಪ್ರತಿದಿನ ಮಾಡ್ತಾ ಇದ್ದಾರೆ. ಅದರಿಂದ ಬೇಕಾದಷ್ಟು ತಯಾರಿ ಅವರ ಸಮಯವನ್ನು ಇದಕ್ಕೆ ವ್ಯಯಿಸಿದ್ದಾರೆ. ಅದರಿಂದ ಈ ಉತ್ತಮವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಅಭಿನಂದಿಸ್ತಾ ನನ್ನ 1-2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊಲ್ಮೆಲು ಗುರ್ಕಾರ್ಮೆದ ಮದಿಪುಕೋನ ಚಿತನ ಶ್ರೀ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಮೇರೆಗೆ ಸೊಲ್ಮೆದ ಸಂದಾಯಿತ ಮಲ್ತೊಂದು ಮೊದಲೇ ಬತ್ತಿನ ಚಿತ್ತಿನ ಬಿನ್ನೇರ್ ನಕಲ ಉಡಲಡು ಈ ಲೇಸದ ನೆಂಪು ಎಪ್ಪಲ ಉಪ್ಪೋಡು ಪನ್ಪುನ ಚಿತ್ತಿನ ಅಂಗಲಪು ನಮ್ಮವು ಆ ಒಂಜಿ ನಿಲಟೆ ಬತ್ತಿ ಬಿನ್ನೇರೆಗೆ ಒಂಜಿ ನೆಂಪುದ ಕಾಣಿಕೆಯನ್ನು ಸಂದಾಯಿತ ಮಲ್ಪೆರವಲ್ಲ ಎಗಲ ಸಂಘದ ಗುರುಕಾರ್ಲು ಶ್ರೀಯುತ ಮಾಧವ ಬಂಗೇರ ಮೇರೆ ಬಿನ್ನೇರ್ ನಕ್ಲೆಗೆ ಒಂಜಿ ನೆಂಪುದ ಕಾಣಿಕೆಯನ್ನು ಸಂದಾಯಿತ ಮಲ್ಪಡು ಸುರುಕಾದು ದವ ಪರಂಪೂಜ್ಯ ಸ್ವಾಮೀಜಿಲೆಗೆ ಒಂಜಿ ನೆಂಪುದ ಕಾಣಿಕೆನೆ ಮಾಧವ ಬಂಗೇರ ಮೇರೆ ಸಂದಾಯಿತ ಮಲ್ಪಡು ಶ್ರೀ ಗೋಪಾಲಕೃಷ್ಣ ಭಟ್ ಮೇರೆಗ್ಲ ಒಂಜಿ ನೆಂಪುದ ಕಾಣಿಕೆನೆ ಸಂದಾಯಿತ ಮಲ್ಪಡು ಆಚನೆ ಸವೇತ ಗುರುಕಾರ್ಮೇನ ವಯಸ್ಸನ್ನು ಚಿತ್ತಿನ ಶ್ರೀ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಮೇರೆಗ್ಲ ಒಂಜಿ ನೆಂಪುದ ಕಾಣಿಕೆನು ಸಂದಾಯಿತ ಮಲ್ಪಡು ಅಜನೆ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುಳಿಯತ್ಲು ನೇತ ಅಧ್ಯಕ್ಷರು ಗುರುಕಾರ್ಲು ಶ್ರೀಯುತ ಸೀತಾರಾಮ್ ಎ ಮೇರೆಗ್ಲ ಒಂಜಿ ನೆಂಪುದ ಕಾಣಿಕೆನು ಸಂದಾಯಿತ ಮಲ್ಪಡು ಅಜನೆ ಮಂಗಲದೇವಿ ಸೇವಾ ಸಮಿತಿ ಮಂಗಳೂರು ನೇತ ಗುರುಕಾರ್ಲು ಶ್ರೀ ಗಣೇಶ್ ಪ್ರಸಾದ್ ಮೋಟಾರ್ಸ್ ನೇತ ಮಾಲಕೇರಿ ಶ್ರೀ ದಿಲ್ರಾಜ್ ಆಳ್ವಾ ಮೇರೆಗ್ಲ ಒಂಜಿ ನೆಂಪುದ ಕಾಣಿಕೆನು ಸಂದಾಯಿತ ಮಲ್ತೊಂದುಲ್ಲ ಮೂಡುಪುನ ಚಿತ್ತಿನ ಬಿನ್ನೇರೆಗೆ ಚಾವಡಿದ ಎದುರ್ದ ಮಗಿಳ್ಳುಪುನ ಚಿತ್ತಿನ ನಿಖಲೆಗೆ ಅಂಜನೆ ದುಂಬತ್ತದು ಪಿರವಂತದ್ದು ಎಂಗ್ಲೆಗೆ
ಮವಲ್ಲ ಸಕಾಯನ ಕೋರ್ನ ಚಿತ್ತಿನ ಮಾತ ದಾನಿಲೇನು ನಿಂಪು ಮಲ್ಪುನ ಚಿತ್ತಿನ ಅಗ್ಲಿಗೆ ಸೊಲ್ಮೆ ಸಂದಾವನ ಚಿತ್ತಿನ ಪುರ್ತು ಈ ಸೊಲ್ಮೇನೆ ಸಂದಾಯಿತ ಮಲ್ಪೆರೆ ಯಾನೆ ಅರ ಮಾಪುಪಾಡು ಪಿನ್ನೇರಾದುಪುನ ಚಿತ್ತಿನ ಅರೆ ಮಾಜಿ ಗುರ್ಕಾರ್ ಮಾಲಕೆರೆ ವಿವೇಕ್ ಎಲೆಕ್ಟ್ರಿಕಲ್ ಅರೆಗ್ಲ ಮಂಜಿ ನಿಂಪುದ ಕಾಣಿಕೆನ ಸಂದಾಯಿತ ಮಲ್ತಂದುಲ್ಲ రెండు నిమిషాలు చావడి పోడు ಒಂಜಿ ಸೊಲ್ಮೇನೆ ಸಂದಾಯಿತ ಮಲ್ತೊಂದುವ ಸೊಲ್ಮೇನೆ ಸಂದಾಯಿತ ಮಲ್ಪರೆ ಯಾನೆ ಮಿತ ಚಾವಡಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಶ್ರೀಯುತ ಹರೀಶ್ ಆದಿಮಯಕ್ಕೆ ಸ್ನೇಹಿತ ಮಾಲಕರು ಹರೀಶ್ ಶೆಟ್ಟಿ ಮೇಲಿನ ವೇದಿಕೆ ದಮಿತ್ ಎದುಕೊಂದೊಂದುಲ್ಲೆ ಕಾಶಿಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಈ ಒಂದು 67ನೇ ವಾರ್ಷಿಕೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮಗೆ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ಜಿತಕಾಮಾನಂದ ಸ್ವಾಮೀಜಿ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಇವರಿಗೆ ನಮ್ಮ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಮುಖ್ಯೋಪಾಧ್ಯಾಯರು ಹಾಗೂ ಗೌರವ ಅಧ್ಯಕ್ಷರು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀ ಎ ಸೀತಾರಾಮ ಎ ಅಧ್ಯಕ್ಷರು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುಳಿತ್ಲು ಮಂಗಳೂರು ಇವರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತ ಇನ್ನೊಂದು ಅತಿಥಿಗಳಾದಂಥ ಶ್ರೀ ಗೋಪಾಲಕೃಷ್ಣ ಭಟ್ ಪೊಲೀಸ್ ನಿರೀಕ್ಷಕರು ನಗರ ವಿಶೇಷ ವಿಭಾಗ ಪೊಲೀಸ್ ಆಯುಕ್ತರ ಕಚೇರಿ ಮಂಗಳೂರು ಇವರು ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ದಿಲ್ರಾಜ್ ಆಳ್ವಾ ಮಾಲಕರು ಶ್ರೀ ಗಣೇಶ್ ಪ್ರಸಾದ್ ಮೋಟರ್ಸ್ ಹಾಗೂ ಅಧ್ಯಕ್ಷರು ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಇವರು ಕೂಡ ಹೃದಯಾಂತರಾಳದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಈ ಒಂದು ಕಾಶ್ಯ ಹೈಸ್ಕೂಲ್ ಇದರ 67ನೇ ವಾರ್ಷಿಕೋತ್ಸವದ ಪ್ರಧಾನ ಸಂಚಾಲಕರಾದಂಥ ಶ್ರೀ ಅನಿಲ್ ಪಿ ವಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಈ ಒಂದು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಮಾಧವ ಬಂಗೇರ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಸುಭಾಷ್ ವಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ ಶಿವರಾಮ್ ಶೆಟ್ಟಿ ಸಂಚಾಲಕರು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಒದಗಿಸಿದಂಥ ಸಂತರಿತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಮಂಗಳೂರು ದಕ್ಷಿಣ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಅದೇ ರೀತಿ ಬಹಳ ಒಳ್ಳೆಯ ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಶ್ರೀ ಎಂ ಅರೇಂಜರ್ಸ್ ಜಪ್ಪು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬಹಳ ಒಳ್ಳೆಯ ಬೆಳಕು ಮತ್ತು ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಂಥ ಶ್ರೀ ಗಣೇಶ್ A1 ಸೌಂಡ್ಸ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು 2 ದಿವಸ ಬಹಳ ಒಳ್ಳೆಯ ನಿರೂಪಣೆಯನ್ನು ನಿರೂಪಿಸಿದಂಥ ಶ್ರೀ ಲಕ್ಷ್ಮೀ ಸುವರ್ಣ ಇವರು ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವ ಮಹನೀಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿ ಈ ಧನ್ಯವಾದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.